ಶ್ರೀ ಗುರುಗಣಾಧಿಪತಯೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಬಂಧುಗಳೇ, ರಾಮಾಯಣ ದರ್ಶನ ಮಹಾಕಾವ್ಯದ ವ್ಯಾಖ್ಯಾನ ಆಖ್ಯಾನದ ನಾವು 27ನೇ ಸಂಚಿಕೆಯನ್ನು ಪ್ರವೇಶ ಮಾಡ್ತಾ ಇದ್ದೇವೆ. ಇವತ್ತು ಅರಣ್ಯಕಾಂಡದ 2ನೇ ಸಂಧಿ. ಕಳೆದ ಸಂಧಿಯಲ್ಲಿ ಪಂಚವಟಿ ಪ್ರದೇಶಕ್ಕೆ ಅವರು ಬಂದು ನೆಲೆ ನಿಂತಿದ್ದಾರೆ. ಮನೆ ಮಾಡಬೇಕು ಅಂತಾದರೆ ಮೊದಲು ನೀರು ನೋಡಬೇಕು ಅಂತದ್ದು ವಾಡಿಕೆಯ ಮಾತಿದೆ. ಮನೆ ಕಟ್ಟಿದ ಮೇಲೆ ನಾವು ನೀರು ಹುಡುಕುವುದಲ್ಲ, ನೀರು ಸಿಗದೇ ಇದ್ದರೆ ಮನೆ ಮುರಿಲಿಕ್ಕಾಗೋದಿಲ್ಲ. ಚಿತ್ರಕೂಟದಲ್ಲಿದ್ದಾಗ ಮಂದಾಕಿನಿ ನದಿ ಬದಿಯಲ್ಲಿ, ನದಿ ತೀರದಲ್ಲಿ ಅವರು ಆಶ್ರಮವನ್ನು ಮಾಡಿಕೊಂಡಿದ್ದರು. ಅಗಸ್ತ್ಯರ ಮಾರ್ಗದರ್ಶನದಂತೆ ಅವರು ಪಂಚವಟಿ ಪ್ರದೇಶದಲ್ಲಿ ಅವರು ನೆಲೆ ನಿಲ್ತಾರೆ. ಮುಂದಿನ ರಾಕ್ಷಸ ಸಂಹಾರ ಅಥವಾ ದುಷ್ಟ ದಮನ, ಶಿಷ್ಟ ಸಂರಕ್ಷಣೆ ಏನಿದೆ, ಈ ವೃತ ಸಂಕಲ್ಪಬದ್ಧನಾದಂತಹ ರಾಮ ಬಹಳ ಮುಖ್ಯ. ಇಲ್ಲಿ ಚಿತ್ರಕೂಟದಿಂದ ತೊಡಗಿ ಅಗಸ್ತ್ಯ ಮುನಿಗಳ ಆಶ್ರಮದವರೆಗೆ ಸಾಗಿ ಬರುವಾಗ ಸಾಧಾರಣ ಒಟ್ಟು ಅವರ ವನವಾಸದ ಅವಧಿಯ 3ನೇ 2 ಪಾಲು ಕಳೆದಿತ್ತು. 10 ವರ್ಷ ಕಳೆದಿತ್ತು ಅಂತ ಕವಿ ಹೇಳ್ತಾರೆ. ಇಲ್ಲಿ ಎಲ್ಲ ಕಡೆಯಲ್ಲಿಯೂ ಋಷಿಮುನಿಗಳು ತಮ್ಮ ಅಳಲನ್ನು, ತಮ್ಮ ನೋವನ್ನು, ತಮ್ಮ ದುಃಖವನ್ನು ರಾಮನಲ್ಲಿ ತೋಡಿಕೊಂಡಿದ್ದರು. ಅವರಿಗೆಲ್ಲ ಸಾಂತ್ವನದ ಮಾತುಗಳನ್ನು ರಾಮ ಹೇಳ್ತಾನೆ. ರಾಕ್ಷಸರನ್ನು ನಾನು ಕೊಂದು ಕೊಡ್ತೇನೆ, ದುಷ್ಟರ ನಿರ್ಮೂಲನ ಮಾಡ್ತೇನೆ. ಎಲ್ಲರೂ ತಮ್ಮ ತಪೋಬಲವನ್ನು, ತಪೋಶಕ್ತಿಯನ್ನು ರಾಮನಲ್ಲಿ ನಿಕ್ಷೇಪಗೊಳಿಸ್ತಾನೆ ಅಂತ ನಾನು ಹಿಂದಿನ ಸಂಚಿಕೆಯಲ್ಲಿಯೂ ಅದನ್ನು ಹೇಳಿದ್ದೇನೆ. ಗೋದಾವರಿ ನದಿ ತೀರ ಅದು. ಆ ನದಿಗೆ ವಿಶೇಷವಾದಂತಹ ಒಂದು ಯೋಗ್ಯತೆ ಇದೆ. ಗೋ ಸಂರಕ್ಷಣೆಯಲ್ಲಿ, ಗೋಪೂಜೆಯಲ್ಲಿ ದೊಡ್ಡ ಹೆಸರು ಮಾಡಿದವರು ಗೌತಮರು, ಗೋಪ್ರೇಮಿಗಳವರು. ಅವರ ತಪಸ್ಸನ್ನು ಭ್ರಷ್ಟಗೊಳಿಸಲಿಕ್ಕೆ, ನಷ್ಟಗೊಳಿಸುವುದಕ್ಕೆ ಕೃತಕ ಗೋವನ್ನು ಮಾಡಿ ಕೆಲವರು ಅಲ್ಪಮತಿಗಳಾದಂತಹ ಒಂದು ಬ್ರಾಹ್ಮಣ ವರ್ಗ ಅಥವಾ ಋಷಿ ವರ್ಗ ಕೃತಕ ಗೋವನ್ನು ಮಾಡಿ ಅದನ್ನು ಭಸ್ಮ ಮಾಡಿತಂತೆ. ಕಣ್ಣು ತೆರೆದು ನೋಡುವಾಗ ಗೋವು ಭಸ್ಮವಾಗಿ ಬಿದ್ದಿತ್ತು. ಅವರಿಗೆ ದುಃಖ ಆಯಿತು. ನನ್ನ ಕಣ್ಣೆದುರು ಗೋವು ಸತ್ತಿತು, ತನ್ನ ತಪಸ್ಸಿನ ಕಾರಣವಂತ ಬೇಸರ ಆಯಿತು. ಶಿವನನ್ನು ಪ್ರಾರ್ಥನೆ ಮಾಡಿದ್ದು. ಪ್ರತ್ಯಕ್ಷನಾದ ಶಿವ ತನ್ನ ನಿವೇದನೆಯನ್ನು, ನೋವನ್ನು ಹೇಳಿಕೊಂಡ್ರು. ಇಲ್ಲ, ನಿಮ್ಮಿಂದ ಅಪಚಾರ ಆಗಲಿಲ್ಲ. ಹಾಗಾದರೆ ಏನು ಮಾಡೋದು? ಭಸ್ಮದ ರಾಶಿ ಬಿದ್ದದ್ದು ಸುಳ್ಳಲ್ಲ. ತನ್ನ ಶಿಕೆಯಿಂದ ಒಂದು ಹಿಡಿ ಅವರು ಕೂದಲನ್ನು ಕೊಡ್ತಾರೆ ಗೌತಮನ ಕೈಗೆ. ಆ ಭಸ್ಮದ ರಾಶಿಯ ಮೇಲೆ ಇದನ್ನು ತಾವು ಹಿಂಡಿದರೆ ಇದರಲ್ಲಿ ತೀರ್ಥ ಹರಿಯುತ್ತದೆ. ನಿಮ್ಮ ಪಾಪ ಏನಿದೆ, ಏನಾದರೂ ಅಂಟಿಕೊಂಡಿದ್ರೆ ಹೊರಟು ಹೋಗ್ತದೆ. ಹಾಗೆ ಅವರು ಶಿವ ಕೊಟ್ಟಂತಹ ಶಿಕೆಯ ಒಂದು ಹಿಡಿಯನ್ನು ತಂದು ಆ ಭಸ್ಮದ ರಾಶಿಯ ಮೇಲೆ ಅವರು ಹೀಗೆ ಮುಷ್ಟಿ ಹಿಡಿದು ಅದನ್ನು ಚೆಲ್ತಾರೆ. ಅದರಿಂದ ತೀರ್ಥ ಪ್ರವಹಿಸ್ತದೆ. ಅದು ಗೋದಾವರಿ ಅಂತ ನದಿಯಾಗಿ ಹುಟ್ಟಿಕೊಂಡದ್ದು. ಅದಕ್ಕೆ ಮಹಿಮೆ ಇದೆ. ಅದು ಗಂಗೆಗೆ ತುಲ್ಯವಾದದ್ದು. ಅದರ ಸಮೀಪದಲ್ಲಿ 2 ಪರ್ಣಶಾಲೆಯನ್ನು ಮಾಡ್ತಾರೆ. ಅದಕ್ಕೊಂದು ಕಾರಣ ಇದೆ. ಸತಿಪತಿಯರಿರುವಂತಹ ಮನೆಯಲ್ಲಿ, ಕೋಣೆಯಲ್ಲಿ ಇನ್ನೊಬ್ಬ ಇರುವಂತಹದ್ದು ನಮಗೆ ರೂಢಿಯಲ್ಲ, ಶಿಷ್ಟಾಚಾರ ಅಲ್ಲ. ಹಾಗೆ ಒಂದು ಪರ್ಣಶಾಲೆಯಲ್ಲಿ ರಾಮ ಸೀತೆಯರು, ಇನ್ನೊಂದು ಪರ್ಣಶಾಲೆಯಲ್ಲಿ ಲಕ್ಷ್ಮಣ. ಆನತಿ ದೂರದಲ್ಲಿ, ಪರಸ್ಪರ ಕೂಗಳತೆಯ ದೂರದಲ್ಲಿ ಲಕ್ಷ್ಮಣನನ್ನು ಮಾಡ್ತಾನೆ. ಆ ಎಲೆಮನೆಯ ಪ್ರವೇಶ ಮಾಡುತ್ತಾರೆ ಅವರು ಮುಂದಿನ ವನವಾಸಕ್ಕೆ ಬೇಕಾಗಿ. ಇದು ಪಂಚವಟಿ ಪ್ರದೇಶದಲ್ಲಿ ಅವರು ಬಂದು ನೆನೆ ನಿಲ್ಲುವಂತಹದ್ದು. ಬೆಂಗಾವಲಿಗೆ ಅಲ್ಲಿ ಜಟಾಯು ತಾನಿರ್ತೇನೆ ಅಂತ ಮಾತನ್ನು ಕೊಡುವಂತಹದ್ದು ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿದ್ದೇವೆ. ಈಗ 27ನೇ ಸಂಚಿಕೆಯಲ್ಲಿ ನಾವು ಏನಾಗ್ತದೆ ಅಂತ ನೋಡೋಣ. ಕೇಳಿದೆ ಕುಶ ನಿಮ್ಮ ರಘುಪೋಪಾಲನಿದ್ದನು ಗುರುತನು ಜನ ವಿಶಾಲ ವಚನ ದಲಮಳ ಪಂಚವಟಿ ಪ್ರದೇಶದಲ್ಲಿ ಕಾಲ ಸವೆದುದು ಹಿಂದ ಕಬುದದ ಮೇಲೆ ತಿಂಗಳು 4 ಮೇಲೆ ಬಂದುದು ಕೇಳಿದೆ ಹಿಮ ಸಮಯ ಸೌರಂಭ
ಕಿಮ ಸಮಯ ಸೌರಂಭ ಶರದೃತು ಕಳೆದು ಹೋಯಿತಂತೆ ಋತುರಾಜನದ್ದು. ಎಲ್ಲರೂ ಚಟುವಟಿಕೆಯಲ್ಲಿ ತೊಡಗಿದ್ರು. ಇಲ್ಲಿಗೆ ದಂಡಕಾರಣ್ಯ ಅಂತ ಹೆಸರು. ದಂಡಕ ಅವನು ಸೂರ್ಯವಂಶದವನೇ. ಅವನು ರಾಜ್ಯಭ್ರಷ್ಟನಾಗಿ ಶಾಪಗ್ರಸ್ತನಾಗಿ ಬದುಕಿದಂತಹ ಪ್ರದೇಶ ಇದು ದಂಡಕಾರಣ್ಯ. ಇದಕ್ಕೆ ಜನಸ್ಥಾನ ಅಂತ ಹೆಸರಿದೆ. ಯಾಕೆಂದ್ರೆ ಜನ ಅಂದರೆ ರಾಕ್ಷಸರು ಅಂತ ಅರ್ಥ. ಶೂರ್ಪನಖಿ ಅವಳು 14,000 ರಾಕ್ಷಸರ ರಕ್ಷಣೆಯಲ್ಲಿ ಕರ ದೂಷಣ ತ್ರಿಶಿರರ ನೇತೃತ್ವದಲ್ಲಿ ಆ ರಾಕ್ಷಸರು ಆ ಪ್ರದೇಶದಲ್ಲಿ ಹರಡಿಕೊಂಡಿದ್ರು. ಆ ಕಾರಣಕ್ಕೆ ಅದು ಜನಸ್ಥಾನ, ದಂಡಕಾರಣ್ಯದ ಪ್ರದೇಶ ಇದು. ಕೈಕೇಯಿ ಒಂದು ಮಾತು ತನ್ನ ವರದಲ್ಲಿ ರಾಮ ವನವಾಸಿ ಆಗುವಾಗ ಹೇಳ್ತಾಳೆ. ನವಪಂಚವರ್ಷ ಅಂದ್ರೆ 14 ವರ್ಷ ದಂಡಕಾರಣ್ಯ ನಿವಾಸಿಯಾಗಬೇಕು ಅಂತ ಮಾತಿದೆ ಕೈಕೇಯಿಯದ್ದು. ಈ ಕಾರಣಕ್ಕೂ ರಾಮ ದಂಡಕಾರಣ್ಯವನ್ನು ಬರಬೇಕಾದ ಮುಖ್ಯ. ಚಿತ್ರಕೂಟದಿಂದ ದಕ್ಷಿಣಕ್ಕಿರುವಂತಹದ್ದು ದಂಡಕಾರಣ್ಯ. ರಾಮ ಬಹಳ ಹಿಂದೆ ಅದನ್ನು ಪ್ರವೇಶ ಮಾಡಿದ್ದಾನೆ. ದಂಡಕಾರಣ್ಯದಲ್ಲಿ ಒಂದು ಭಾಗ ಪಂಚವಟಿ, ಇದು ಬಹಳ ಮುಖ್ಯ ಆ ಪ್ರದೇಶ. ಅಲ್ಲಿ ಸೂರ್ಯ ಶಾಖದ ಕಿರಣ, ದಟ್ಟಡವಿಯದು, ಘೋರ ಅಡವಿಯದು, ಗೊಂಡಾರಣ್ಯ ಅದು, ಆ ರೀತಿ ಅಲ್ಲಿ ಇತ್ತಂತೆ. ಒಂದು ಮಾತು ಹೇಳಿದ್ಲಂತೆ, ವಾಲ್ಮೀಕಿಗಳು ಬಹಳ ಸೊಗಸಾಗಿ ಅದನ್ನು ಹೇಳ್ತಾರೆ. ಸೀತೆ ರಾಮನಿಗೆ ಎಚ್ಚರಿಸಿದ್ಲಂತೆ, ಸ್ವಾಮಿ, ಎಲ್ಲರಲ್ಲಿಯೂ ನೀವು ರಾಕ್ಷಸ ದ್ವೇಷವನ್ನು ಪ್ರಕಟಪಡಿಸುವುದು ನನಗೆ ಗೊತ್ತಾಯಿತು. ನಿಮಗೆ ಯಾಕೆ ಜನಾಂಗ ದ್ವೇಷ? ಇನ್ನೊಂದು 4 ವರ್ಷ ಇರುವಂತಹದ್ದು, ಅದನ್ನು ಮುಗಿಸಿ ನಾವು ಅಯೋಧ್ಯೆಗೆ ಹೋಗ್ಲಿಕ್ಕಿದ್ದೇವೆ ನಾವು. ನೀವು ಯಾಕೆ ಜನಾಂಗ ದ್ವೇಷವನ್ನು, ರಾಕ್ಷಸ ದ್ವೇಷವನ್ನು ಕಟ್ಟಿಕೊಳ್ಳುವುದು ಯಾಕೆ? ನಮಗೆ ಏನು ಮಾಡಿದ್ದಾರೆ ಅವರು? ಮಾತು ಮಾತಿಗೆ ಕಂಡ ಮುನಿಗಳಲ್ಲಿ ನೀವು ರಾಕ್ಷಸರನ್ನು ಕೊಲ್ತೇನೆ ಅಂತ ಪ್ರತಿಜ್ಞೆ ಮಾಡ್ತಾ ಇದ್ದೀರಿ. ಆಯುಧವನ್ನು ಜಳಪಿಸಿ ಆಯುಧವನ್ನು ಮುಟ್ಟಿ ಹೇಳ್ತೀರಿ ನೀವು. ನನಗೆ ಹಿತ ಆಗುವುದಿಲ್ಲ ಅಂತ ಸೀತೆ ಹೇಳಿದ್ಲಂತೆ. ಒಂದು ಸಾಧುವಿನ ಕಥೆಯನ್ನು ಹೇಳ್ತಾಳೆ ಸೀತೆಯಲ್ಲಿ. ದೇವೇಂದ್ರ ಬ್ರಾಹ್ಮಣ ರೂಪದಿಂದ ಬಂದು ಒಬ್ಬ ಪರಮ ಸಾಧುವಿಗೆ ಒಂದು ಚೂರಿಯನ್ನು ಕೊಡ್ತಾನೆ ಅಂತ, ಹರಿತವಾದದ್ದು, ಬ್ರಾಹ್ಮಣ ರೂಪದಿಂದ ಪರೀಕ್ಷೆಗಾಗಿ. ಪರಮ ಸಾಧು ಒಂದು ಗಿಡವನ್ನು, ಒಂದು ಎಲೆಯ ತುದಿಯನ್ನು ಮುರಿಯುವುದಿಲ್ಲ. ಚೂರಿಗೆ ಕೈಗೆ ಬಂದ ಮರುದಿವಸ ಒಂದು ಗಿಡದ ಚಿಗುರನ್ನು ಕೊಯ್ದ. ಇದರಲ್ಲಿ ಚಿಗುರು ಕೊಯ್ಲಿಕ್ಕಾಗ್ತದೆ ಅಂತ ಗೊತ್ತಾಯಿತು. ಮರುದಿವಸ ಬೆಳೆದ ಎಲೆಯನ್ನು ಕೊಯ್ತಾನೆ. ಅದರ ಮರುದಿವಸ ಗಿಡದ ಗೆಲ್ಲನ್ನು ಕಡಿತಾನೆ. ಕೊನೆಗೆ ಗಿಡದ ಬುಡವನ್ನೇ ಕಡಿತಾನೆ. ಪರಮ ಹಿಂಸೆಯನ್ನು ಅದರಲ್ಲಿ ವಿಶ್ವಾಸ ಇಟ್ಟು ಬದುಕಿದಂಥ ಒಬ್ಬ ಸಾಧು ಕೈಗೆ ಚೂರಿ ಬಂದಾಗ, ಆಯುಧ ಬಂದಾಗ, ಅವ ಹಿಂಸೆಯನ್ನು ಓಲೈಸಿ ಹೋಗ್ತಾನೆ. ನಿಮ್ಮ ಕೈಗೆ ಅಗಸ್ಯರು ಆಯುಧವನ್ನು ಕೊಟ್ಟಿದ್ದಾರೆ, ಕತ್ತಿ ಕೊಟ್ಟಿದ್ದಾರೆ, ಬಿಲ್ಲು ಕೊಟ್ಟಿದ್ದಾರೆ, 2 ಬತ್ತಳಿಕೆ ಕೊಟ್ಟಿದ್ದಾರೆ, ನೀವು ಪ್ರತಿಜ್ಞೆ ಮಾಡಿದ್ದೀರಿ. ಹಾಗಾಗಿ ಸಾಧುವಿನ ಕೈಗೆ ಚೂರಿ ಬಂದಾಗ ಹೇಗೆ ಅವ ಆಮೇಲೆ ಸಾಧು ಪ್ರಾಣಿಗಳನ್ನು ಎಲ್ಲರನ್ನು ಕೊಲ್ಲಿಕ್ಕೆ ತೊಡಗಿದ, ಮಹಾಕ್ರೂರಿಯಾದ, ನಿಮ್ಮ ಕೈಗೆ ಆಯುಧವನ್ನು ನೀವು ಕ್ರೂರಿ ಆಗ್ತೀರೋ ಅಂತ ಕೇಳ್ತಾಳೆ ಸೀತೆ. ಇದು ಬೇಡವೋ? ರಾಮ ಹೇಳಿದ, ಇಲ್ಲ, ನನ್ನ ಪ್ರತಿಜ್ಞೆಯ ಹಾಗಿದೆ. ನಮ್ಮ ಕೈಯಲ್ಲಿ ಧನುಸ್ಸಿರುವುದು ಅಲಂಕಾರಕ್ಕಲ್ಲ ಸೀತಾ. ಕ್ಷತ್ರಿಯೈ ದಾರ್ಯತೆ ಚಾಪ ನಾರ್ಥ ಶಬ್ದೋಪವೇದಿತಿ. ಕ್ಷತ್ರಿಯರ ಕೈಯಲ್ಲಿ ಬಿಲ್ಲಿರುವುದು ಆರ್ತರ ಸಂರಕ್ಷಣೆಗೆ. ಇದು ನೆನಪಿರಬೇಕು ನಮಗೆ. ನನ್ನದು ಕ್ಷತ್ರಿಯ ಉದ್ಯಮ, ಕ್ಷತ್ರಿಯ ಉದ್ಯೋಗ. ಧನುಸ್ಸು ಆರ್ತರ ರಕ್ಷಣೆಗಾಗಿರುವಂತಹದ್ದು. ಅದರಲ್ಲಿ ನಾನು ದೃಢವೃತನಿದ್ದೇನೆ. ನಿನ್ನ ಮಾತಿಗೆ ನಾನು ವಿಚಲನೆಗೊಳ್ಳುವುದಿಲ್ಲ ಅಂತಾನೆ ಅವನು. ನನ್ನ ಪ್ರತಿಜ್ಞೆ ದೃಢವಾದದ್ದು, ಇದರಲ್ಲಿ ಅವಿಶ್ವಾಸ ಇಲ್ಲ, ಇದರಲ್ಲಿ ಯಾವುದೇ ವ್ಯತ್ಯಾಸ ಮಾಡುವುದಿಲ್ಲ ನಾನು. ನೀ ಏನು ಬೇಕಾದರೂ ಹೇಳು, ದುಷ್ಟರಾದಂತಹ ರಾಕ್ಷಸರನ್ನು ಕೊಲ್ಲದೆ, ನಿರ್ನಾಮಗೊಳಿಸದೆ ನಾನು ಅಯೋಧ್ಯೆಗೆ ಹೋಗುವುದಿಲ್ಲ. ಸೀತೆ ಮುಂದೆ ರಾಮ ಮತ್ತಷ್ಟು ತನ್ನ ಮಾತನ್ನು ಗಟ್ಟಿಗೊಳಿಸ್ತಾ ಇದ್ದಾನೆ. ನಿನಗೆ ಬೇಕಾದ್ರೆ ಆ ಮಾತುಂಟು ಅಂತಾದ್ರೆ ಅವಳು ಹೇಳಿದನಂತೆ ಸೀತೆ ಹತ್ರ, ಬೇಡ, ನನ್ನ ಕೈಯಲ್ಲಿ ಬಿಲ್ಲು ಬೇಡ, ನನ್ನ ಕೈಯಲ್ಲಿರುವ ಬಿಲ್ಲನ್ನು ಲಕ್ಷ್ಮಣನ ಹತ್ರ ಕೊಡ್ತೇನೆ, ನಾ ಬಿಲ್ಲು ಹಿಡಿಯುವುದೇ ಇಲ್ಲ. ಅದರೊಟ್ಟಿಗೆ ಒಂದು ಮಾತು ಹೇಳಿದ್ರಂತೆ, ನನಗೆ ಬಿಲ್ಲು ಬೇಕು ಅಂತಾದರೆ ಲಕ್ಷ್ಮಣನ ಕೈಯಿಂದ ತೆಕ್ಕೊಳ್ತೇನೆ ಅಂತ. ಇದು ರಾಮನ ಮಾತು. ಸೀತೆ ಎಚ್ಚರಿಸಿದ್ಲು, ರಾಮ ತನ್ನ ಕ್ಷತ್ರಿಯ ಧರ್ಮದಿಂದ, ಧರ್ಮ ಕಾರ್ಯದಿಂದ ಹಿಂದೆ ಉಳಿಲಿಲ್ಲ ಎನ್ನುವಂತಹದ್ದು ಸ್ಪಷ್ಟ ನಮಗೆ ಗೊತ್ತಾಗ್ತದೆ.
ಹಾಗೆ ಆ ಪ್ರದೇಶದಲ್ಲಿ ಎಲ್ಲ ಅಲ್ಲಿಯ ಪ್ರಕೃತಿ ಸೌಂದರ್ಯವನ್ನು ನೋಡುತ್ತಾ ಅವರು ಇದ್ರು ಅಂತ ಹೇಳುತ್ತಾರೆ. ಹಾಗೆ ಬಿಸಿಲು ಮಳೆ ಗಾಲವನ್ನು ಕಳೀತಾರೆ ಅಂತ ನೋಡೋಣ. ಬಿಸಿಲು ಮಳೆ ಚಳಿಗಾಲವಿಗೂ ಸಂಧಿಸಿದವೇ ರಘುಪತಿಯ ನೀಯಾಯಸವ ನೋಡಲಿಕ್ಕಿದ್ದೇವೆ ಶಿವ ಶಿವ ಮಹಾದೇವ. ಹಸುವಿದೆ ನಿದ್ದೇನು ಫಲವೆಂದು ಸುರಲ ಜಾಬಾಲಿ ಮುನಿಗಿ ಜಾಳಿಸಿದ ನಂತಸ್ತಾಪವನು ಬಳಿಕ ನೃಪಾಲಕನ ಬಿಸಿಲು ಮಳೆ ಚಳಿಗಾಲವಿವೋ ಸಂಧಿಸಿದವೇ ಪ್ರಾಣಿಗಳ ಚರ್ಮ, ಹುಲಿಯ ಚರ್ಮವೋ, ಶಾರ್ದೂಲದ ಚರ್ಮವೋ, ಜಿಂಕೆಯ ಚರ್ಮವೋ, ಇದನ್ನೆಲ್ಲ ಹಾಸಿ ಮೆತ್ತೆಯನ್ನು ಹಾಸಿ ರಾಮಲಕ್ಷ್ಮಣ ಸೀತೆಯರು ಮಳೆಗಾಲವನ್ನು ಚರ್ಮವನ್ನು ಹೊದ್ದು ಚಳಿಗಾಲದಿಂದ ಅವರು ರಕ್ಷಿಸಿಕೊಂಡು ಅಲ್ಲಿ ವನವಾಸವನ್ನು ಕಳೀತಾ ಇದ್ದಾರೆ ಅಂತ ಹೇಳ್ತಾನೆ. ಹಾಸಿಗೆಯನ್ನಾಗಿ ಹೊದಿಕೆಯನ್ನಾಗಿ ಪ್ರಾಣಿಗಳ ಚರ್ಮವನ್ನು ಅವರು ಬಳಸಿದರು ಅಂತ ಹೇಳ್ತಾನೆ. ಈ ಕಡೆಯಲ್ಲಿ ಚಿಗುರೆಲೆಗಳಿಂದ ಕುಟೀರವನ್ನು ಮಾಡಿದಂತಹ ಭರತ ಅವನು ವನವಾಸಿಯಾಗಿದ್ದ ಅಂತ ಕವಿ ನೆನಪಿಸ್ತಾನೆ. ಇಲ್ಲಿ ಮರದ ಕೊರಡುಗಳಿಂದ ಮಾಡಿದ ಬೆಂಕಿಯನ್ನು ಕಾಯಿಸಿಕೊಳ್ಳುತ್ತಾ ಭರತ ರವಿಕುಲ ಶ್ರೇಷ್ಠನಾದಂತಹ ರಾಮನನ್ನು ನೆನಪಿಸಿಕೊಂಡನಂತೆ. ಅಣ್ಣ ಅತ್ತಿಗೆ ತಮ್ಮ ಲಕ್ಷ್ಮಣ ಏನು ಮಾಡ್ತಾ ಇದ್ದಾರೋ, ಬಿಸಿಲು ಮಳೆ ಚಳಿಗಾಲದಿಂದ ರಘುಪತಿ ರಾಮ ಆ ಬಿಸಿಲು ಮಳೆಯ ಹೊಡೆತಕ್ಕೆ ಸಿಕ್ಕಿದನೋ ಅಂತ ನೆನಪಿಸಿಕೊಂಡನಂತೆ. ಕಷ್ಟವನ್ನು ನೋಡಲು ನಾವು ಬದುಕಿದ್ದೇವಲ್ಲ ಅಂತ ಹೇಳಿದನಂತೆ. ಪ್ರಾಣವಿದ್ದೇನು ಫಲ, ರಾಮನ ಕಷ್ಟಕ್ಕೆ ನಮಗಿರ್ಲಿಕ್ಕಾಗಲಿಲ್ಲಲ್ಲ, ರಾಮನ ಕಷ್ಟದವನ್ನು ಹಂಚಿಕೊಳ್ಳಿಕ್ಕೆ ನಮಗಾಗಲಿಲ್ಲಲ್ಲ, ರಾಮನ ದುಃಖವನ್ನು ಬೇನೆಯನ್ನು ಬೇಸರಿಕೆಯನ್ನು ತಮ್ಮನಾಗಿ ನಾನು ಹಂಚಿಕೊಳ್ಳಿಕ್ಕೆ ಆಗಲಿಲ್ಲ ಅಂತ ಅವನಿಗೆ ಕಂಡಿತಂತೆ. ಆ ಸಂದರ್ಭದಲ್ಲಿ ಭರತ ನಾನು ಹೋಗಿ ಆ ಸಂದರ್ಭದಲ್ಲಿ ಜಾಬಾಲಿ ಮುನಿಗಳು ಬಂದರಂತೆ. ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೇನೆ, ಭರತ ರಾಮನನ್ನು ಕರೆತರುವುದಕ್ಕೆ ಹೋಗುವ ಸಂದರ್ಭದಲ್ಲಿ ಪಾದುಕಾ ಪ್ರದಾನ ಸಂದರ್ಭದಲ್ಲಿ ವಾಲ್ಮೀಕಿಗಳು ಜಾಬಾಲಿಯಿಂದ ನಾಸ್ತಿಕವಾದವನ್ನು ಹೇಳಿಸಿದರು. ತೊರವೆ ಆ ಜಾಬಾಲಿಯನ್ನು ಇಲ್ಲಿ ಅವರು ಜಾಬಾಲಿ ಮಹರ್ಷಿಗಳು ಭರತನಿಂದ ಪ್ರೇಷಿತರಾಗಿ ಬಂದರು ಅಂತ ತೊರವೆ ಇಲ್ಲಿ ಹೇಳ್ತಾನೆ. ಹಾಗೆ ಜಾಬಾಲಿ ಮುನಿಯು ಭರತನ ಮನಸ್ಸಿನ ತಾಪವನ್ನು ನಿವಾರಿಸಿದರಂತೆ. ನಾನು ಹೋಗ್ತೇನೆ, ಶಿವಧನುಸ್ಸನ್ನು ಭಂಗಿಸಿದಂತಹ ರಾಮನನ್ನು ಕಂಡು ಬರ್ತೇನೆ, ನೀನು ಗೋಳಾಡಬೇಡ, ರಾಮನ ಸ್ಥಿತಿ ಏನು, ಸೀತೆ ಹೇಗಿದ್ದಾಳೆ, ಲಕ್ಷ್ಮಣ ಯಾವ ರೀತಿ ಇದ್ದಾನೆ, ಸುದೀರ್ಘವಾದಂತಹ ವನವಾಸ ಹೇಗಾಯಿತು, ಇದನ್ನೆಲ್ಲ ಕಂಡು ಕೇಳಿ ತಿಳಿದು ನಿನಗೆ ಸರಿಯಾದ ವರದಿ ಮಾಡ್ತೇನೆ ಭರತ, ನೀ ಯಾಕೆ ತಲೆಬಿಸಿ ಮಾಡೋದು, ನಾವು ಇಲ್ಲುವ ಋಷಿಮುನಿಗಳು, ನಮಗೆ ಮತ್ತೇನು ಕೆಲಸ, ನಮಗೆ ಅರಣ್ಯವಾಸ ಎನ್ನುವುದು ಅಂತಹದ್ದು ನಮಗೆ ವಿಶೇಷ ಅಲ್ಲ, ನಮಗೆ ಸ್ವರ್ಗದ ಅರಮನೆಯಾಗೆ. ಹಾಗೆ ಜಾಬಾಲಿಗಳು ರಾಮನ ಬಳಿಗೆ ಬಂದ ಅಂತ ಕವಿ ಹೇಳ್ತಾರೆ, ನೋಡೋಣ. ಅರಸ ಬಳಿಕೆಯಲಿ ತಮ್ಮಂದಿರನು ತಾಯ್ಗಳು ಮೂವರನು ಮುನಿವರ ವಸಿಷ್ಠನ ಬಿಟ್ಟು ಬಂದು ಮಳದ ಬಾರದಲ್ಲಿ ಹಿರಿದು ಚಿಂತಿಸುತ್ತಿವರ ವಾರ್ತೆಯ ಪರಿಯ ನರುಗುವರಿಲ್ಲಲ ಎಂದುರುಳಿಸುವ ಕಂಬನಿಗಳಿದಿರೆ ಬಂಧನ ಮುನಿಪ ಅರಸ ಬಳಿಕ ಜಾಬಾಲಿ ಮಹರ್ಷಿಗಳು ರಾಮನನ್ನು ಕಾಣಲಿಕ್ಕೆ ಬರ್ತಾರೆ. ಇದೇ ಸಂದರ್ಭದಲ್ಲಿ ಸುದೀರ್ಘವಾದಂತಹ 10 ವರ್ಷ ಕಳೆದು ಹೋಗಿದೆ. ಈ ಮಧ್ಯೆ ಭರತ ಬಂದಿದ್ದಾನೆ 1 ತಿಂಗಳ ಅವಧಿಯಲ್ಲಿ. ಆರಂಭದಲ್ಲಿ ದಶರಥನ ಮರಣದ ವಾರ್ತೆ, ಪಾದುಕಾ ಪ್ರದಾನದಲ್ಲಿ ಆ ಪ್ರಕರಣ ಮುಗಿದು ಹೋಗಿದೆ. ಅರಮನೆಯ ಯಾವ ಸುದ್ದಿಯೂ ರಾಮನಿಗಿಲ್ಲ. ತಮ್ಮನಾದಂತಹ ಭರತನೋ, ಶತ್ರುಘ್ನನೋ, ತಾಯಂದಿರೋ, ಅಥವಾ ವಸಿಷ್ಠಾದಿಗಳೋ, ಅಥವಾ ಮಂತ್ರಿ ಮಾಂಡಲೀಕರೋ, ವಂದಿಮಾಗದರು, ಇವರ ಯಾರ ಸುದ್ದಿಯೂ ಇಲ್ಲ. ಚಿಂತೆಯಲ್ಲಿತ್ತಂತೆ ರಾಮನ ಮನಸ್ಸು. ಯಾರ ಸುದ್ದಿಯೂ ಇಲ್ಲಲ್ಲ ಅಯೋಧ್ಯೆಯಿಂದ, ಇವರುಗಳ ಸುದ್ದಿಯನ್ನು ತಿಳಿಸುವವರಿಲ್ಲವಲ್ಲ. ಸ್ವಲ್ಪ ಕಣ್ಣು ಮಂಜಾಗಿ ಹೋಗಿತ್ತಂತೆ ರಾಮನದ್ದು. ದುಃಖ
ಹಾಗೆ ಜಿನುಗುತ್ತಿದ್ದದ್ದೇ ಕಣ್ಣಿನಲ್ಲಿ. ಆ ಸಂದರ್ಭದಲ್ಲಿ ಜಾಬಾಲಿಗಳು ಬಂದರು. ಅವರನ್ನು ಕಂಡ ತಕ್ಷಣ ಆನಂದ ಬಾಷ್ಪದಿಂದ ರಾಮ ಅವರ ಪಾದಗಳಿಗೆ ಸೀತಾ ಸಮೇತನಾಗಿ ಲಕ್ಷ್ಮಣ ಸಹಿತನಾಗಿ ನಮಸ್ಕಾರ ಮಾಡ್ತಾನಂತೆ. ಭರತನದ್ದು, ಶತ್ರುಘ್ನನದ್ದು, ಕೌಸಲ್ಯೆಯೋ, ಸುಮಿತ್ರೆಯೋ, ಕೈಕೇಯಿಯೋ, ಸುಮಂತ್ರಾದಿಗಳು, ಅಯೋಧ್ಯೆಯ ಪರಿಜನರೋ, ಪುರಜನರೋ, ಸಾಮಂತರದ್ದೋ, ವಂದಿಮಾಗದರದ್ದೋ, ಅವರದ್ದೆಲ್ಲ ಪ್ರತ್ಯೇಕವಾಗಿ ಅವರ ಯೋಗಕ್ಷೇಮವನ್ನು ರಾಮ ಕೇಳ್ತಾನಂತೆ, ಪ್ರಶ್ನೆ ಮಾಡ್ತಾನೆ ಅಂತ. ಅವರೆಲ್ಲ ಹೇಗಿದ್ದಾರೆ ಅಂತ. ಇಲ್ಲ, ಎಲ್ಲರೂ ಚೆನ್ನಾಗಿಯೇ ಇದ್ದಾರೆ, ನಿನ್ನ 14 ವರ್ಷ ಕಳೆದು ನೀನು ಹೇಗೆ ಬರ್ತಿ, ಬರವಿನ ನಿರೀಕ್ಷೆಯಲ್ಲಿದ್ದಾರೆ ಅಂತ ಜಾಬಾಲಿಗಳು ಹೇಳ್ತಾರೆ. ಎಲ್ಲರೂ ರಾಮಾಗಮನದ ಆಕಾಂಕ್ಷೆಯಲ್ಲಿ, ನಿರೀಕ್ಷೆಯಲ್ಲಿದ್ದಾರೆ. ಇನ್ನು ಸಮಯ ಇದೆ, ಆದರೆ ಅವರು ಬಳೆಯನ್ನು ಕಾಯುವ ಚಾತಕ ಪಕ್ಷಿಯಂತೆ ರಾಮ ಯಾವಾಗ ಬರ್ತಾನೆ, ರಾಮ ಯಾವಾಗ ಬರ್ತಾನೆ ದಿನ ಲೆಕ್ಕ ಮಾಡ್ತಾ ಇದ್ದಾರೆ. ಒಂದು ದಿವಸ ಹೋದ ಕೂಡಲೇ ಹೇಳ್ತಾರೆ, ಇಲ್ಲ ಒಂದು ದಿವಸ ಕಡಿಮೆ, ಇನ್ನು ನಾವು ಹೇಳುವುದಿಲ್ಲ, ಇನ್ನು 15 ದಿವಸ ಉಂಟು ಅಂದರೆ ನಾಳೆಯಿಂದ 14 ಅಂತ. ಹಾಗೆ 10 ವರ್ಷ ಆಯಿತು, ಇನ್ನು 4 ವರ್ಷದೊಳಗೆ ರಾಮ ಬರ್ತಾನೆ, ಆ ನಿರೀಕ್ಷೆಯಲ್ಲಿದ್ದಾರೆ. ಆದರೆ ಭರತ ನಿನ್ನ ಚಿಂತೆಯಲ್ಲಿ ನವೆದು ಹೋಗಿದ್ದಾನೆ, ನಿನ್ನ ಚಿಂತೆಯ ಬೆಂಕಿಯಲ್ಲಿ ಕೃಶವಾಗಿ ಹೋಗಿದ್ದಾನೆ, ಒಣಗಿ ಹೋಗಿದ್ದಾನೆ. ಅವನ ಸ್ಥಿತಿಯನ್ನು ಕಂಡು ನಾನು ಬಂದಿದ್ದೇನೆ. ನಿನ್ನ ಅಗಲಿಕೆಯಿಂದ ಅವನಿಗೆ ದುಃಖ ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ, ಭಾವುಕನಾಗಿದ್ದಾನೆ ಭರತ. ಹಾಗೆ ಅದನ್ನು ಕೇಳಿ ರಾಮನಿಗೆ ಕಣ್ಣಿನಲ್ಲಿ ನೀರು ಬಂತಂತೆ. ಭರತಾದಿಗಳನ್ನು ನಾನು ಅಗಲುವಂತಾಯಿತೋ. ಮತ್ತು ಅವ ಹೇಳ್ತಾನೆ, ರಾಮ ಮರಣ ಹೊಂದುವಾಗ ತಂದೆ ಬಳಿಯಲ್ಲಿ ನಾನಿಲ್ಲ ಅಂತ. ಇನ್ನೂ ರಾಮನ ನೋವೇನು ಅಂತ ಕೇಳಿದರೆ, ಜ್ಯೇಷ್ಠ ಮಗನಾಗಿ ತಂದೆಗೆ ಒಂದು ಹನಿ, ಒಂದು ಬಿಂದು, ಒಂದು ಉದ್ಧರಣೆ, ತುಳಸಿ ನೀರು ಬಿಡ್ಲಿಕ್ಕೆ ಆಗ್ಲಿಲ್ಲಲ್ಲ ಸಾಯುವಾಗ. ನಾನು ಮಗನಾಗಿ ಏನು ಫಲ, ಜ್ಯೇಷ್ಠರಾಗಿ ಏನು ಫಲ, ಕರ್ಮಪುತ್ರನಾಗಿ ಏನು ಫಲ, ತಾಯಿಯ ಪಾದಕಮಲಗಳ ಸೇವೆಯ ಭಾಗ್ಯ ಇಲ್ಲದೆ ಹೋಯಿತು ಅಂತ ಹೇಳ್ತಾನೆ ಅವ. ಸೀತೆ ಲಕ್ಷ್ಮಣರುಗಳನ್ನು ವನವಾಸದ ಕಷ್ಟಕ್ಕೆ ನಾನು ಈಡು ಮಾಡಿದೆ ಅಂತ ಹೇಳ್ತಾನೆ ಜಾಬಾಲಿಗಳಲ್ಲಿ. ಹಾಗೆ ಇವೆಲ್ಲ ಎಂತೆಂಥ ಕಷ್ಟಗಳು, ನೀನು ರಾಜರಲ್ಲಿ ಲೋಕವಿಖ್ಯಾತ ಅಂತ ಹೇಳ್ತಾನೆ ಅವ. ಇದೆಲ್ಲ ಕಷ್ಟವೇ ಅಲ್ಲ, ಇದೆಲ್ಲ ಏನು ಕಷ್ಟ, ಅರಮನೆ ಇಲ್ಲ, ಎಲೆ ಮನೆಗೆ ಬಂದಿದ್ದ ಬಿಟ್ಟರೆ ನಿನಗೆ ಏನು ಕಷ್ಟ ಉಂಟು ಅಂತ ಅತ್ಯಂತ ಕಷ್ಟ ದಯನೀಯ ಸ್ಥಿತಿಯನ್ನು ಅನುಭವಿಸಿದಂಥ ನಳನ ಕಥೆಯನ್ನು ಹೇಳ್ತಾರೆ. ನೋಡೋಣ ಕಥೆಯಲ್ಲಿ ಏನಿದೆ ಅಂತ. ನಳನ ಮನೆಯ ಒಡೆದಡಾತನ ಸಲಗಿಕೊಂಡಿದ್ದನು ಕಣ, ನೃಪತಿಲಕ ನಿಮ್ಮಲ್ವಯದ ಋತುಪರ್ಣ ಕ್ಷಿತಿಪಾಲ, ಬಳಿಕಲ ದಮಯಂತಿ ಬಾರಿಯ ಬಳಲಿಕೆಯ ಅನುಭವಿಸಿ, ತಂದೆಯ ನಿಳಯವನು ಸಾರಿದಳು ಸೀತಾರಮಣ ಕೇಳಿದ ರಾಮ. ಪುರಾಣ ಪುಟದಲ್ಲಿ ಬರುವಂತಹದ್ದು ನಳ ದಮಯಂತಿಯರ ಕಥೆ. ಅತ್ಯಂತ ಶ್ರೇಷ್ಠವಾದಂತಹ ಕಥೆ ಇದು, ಅತ್ಯಂತ ಭಾವನಾತ್ಮಕವಾದಂತಹ ಸಂಗತಿ. ನಳ ಮಹಾರಾಜ ಅಗ್ನಿಯ ಯಾವುದೇ ಕಟ್ಟಿಗೆ ಇಲ್ಲದೆ, ಉಪಾಧಿ ಇಲ್ಲದೆ ಅಗ್ನಿಯನ್ನು ಸೃಷ್ಟಿ ಮಾಡುವಂತಹದ್ದು, ನೀರನ್ನು ಸೃಷ್ಟಿ ಮಾಡುವಂತಹದ್ದು, ವಾಯುವನ್ನು ಸೃಷ್ಟಿ ಮಾಡುವಂತಹದ್ದು ದಿಕ್ಪಾಲಕರು ಅನುಗ್ರಹಿಸಿದ್ರು ನಳ ಮಹಾರಾಜನಿಗೆ, ಚಕ್ರವರ್ತಿ ನಳ. ಅದೇ ಹಂಸ ಸಂದೇಶದಲ್ಲಿ ಮದುವೆ ಆಗುವಂತಹದ್ದು ದಮಯಂತಿಯನ್ನು ನಳ ಮಹಾರಾಜ. ಅತ್ಯಂತ ಪ್ರಸಿದ್ಧವಾದಂತಹ ಕತೆ. ದಮಯಂತಿ ಸ್ವಯಂವರಕ್ಕೆ ನಳನಂತೆ ರೂಪ ಧರಿಸಿ ದೇವತೆಗಳು ಬಂದಿದ್ರು. ಆವಾಗ ದಮಯಂತಿ ದಿಕ್ಕೆಡ್ತಾಳೆ. ನಳನನ್ನು ವರಿಸುವುದು ಹೇಗೆ? ಶಾರದಾ ಮಾತೆಯನ್ನು, ಅರ್ಥಾತ್ ಕಾಳಿಕಾ ಮಾತೆಯನ್ನು ಸ್ತುತಿ ಮಾಡ್ತಾಳೆ ದಮಯಂತಿ, ನನಗೆ ದಿವ್ಯಮತಿಯನ್ನು ಕೊಡು ತಾಯಿ. ಹಾಗೆ ಆ ಮಹಾತಾಯಿಯ ಕಾಳಿಕಾಂಬೆಯ ದಿವ್ಯಮತಿಯಿಂದ ಯಾರು ಭೂಸ್ಪರ್ಶವನ್ನು ಮಾಡಿದ್ದಾರೋ ಅವ ನಳ, ಭೂಸ್ಪರ್ಶವನ್ನು ಮಾಡದೇ ಇರುವವರು ದೇವತೆಗಳು. ರೆಪ್ಪೆ ಮುಚ್ಚದೇ ಇರುವವರು ಅಥವಾ ರೆಪ್ಪೆ ಇಲ್ಲದೆ ಇರುವವರು ಬಿಡುಗಣ್ಣರು ದೇವತೆಗಳು. ರೆಪ್ಪೆ ಮುಚ್ಚುವ ನಳ ಅಷ್ಟೇ ಅಲ್ವೋ ನಿನಗೆ? ಹಾಗೆ ನಳನನ್ನು ವರಿಸ್ತಾಳೆ. ಇದರಿಂದ ಸಂತುಷ್ಟರಾದಂತಹ ದೇವತೆಗಳು ತಮ್ಮ ತಮ್ಮ ಶಕ್ತಿಯಿಂದ ಅಗ್ನಿ ಬೆಂಕಿಯನ್ನು ಸೃಷ್ಟಿ ಮಾಡುವಂತಹದ್ದು, ವರುಣ ನೀರನ್ನು ಸೃಷ್ಟಿ ಮಾಡುವಂತಹದ್ದು, ಎಲ್ಲ ವರಗಳನ್ನು ನಳನಿಗೆ ಕೊಡ್ತಾರೆ. ಇದೇ ನಳನಿಗೆ ಶನಿ ಪ್ರವೇಶ ಮಾಡುತ್ತದೆ. ಜನ್ಮದಲ್ಲಿ, ದ್ವಾದಶದಲ್ಲಿ, ದ್ವಿತೀಯದಲ್ಲಿ ಶನಿ ಪ್ರವೇಶ ಮಾಡುವಂತಹ ಕಥೆಗಳಿದೆ. ಹಾಗೆ ಶನಿ ಪ್ರವೇಶ ಮಾಡಿ ನಳನನ್ನು ಒಂದು ದಿವಸ ಹಿಡ್ಕೊಳ್ತದೆ. ಅವ ತಲೆ ಕೆದರುವುದು, ಪಾದ ತೊಳೆಯುವಾಗ ಪಾದ ಒದ್ದೆ ಆಗೋದಿಲ್ಲ, ಅದಕ್ಕೆ ಕಾಲು ತೊಳೆಯುವಾಗ ಹಿಮ್ಮಡಿ ಒದ್ದೆ ಆಗಬೇಕು ಹೇಳ್ತಾರೆ. ಹಿಮ್ಮಡಿ ಒದ್ದೆ ಆಗದಿದ್ದರೆ ಶನಿ ಹಿಡ್ಕೊಳ್ತಾನೆ ಅಂತ ಒಂದು ನಂಬಿಕೆ ಇದೆ. ಅದು ನಳ ಚರಿತ್ರೆಯಲ್ಲಿ ಬರ್ತದೆ ನಮಗೆ. ಹೆಂಡತಿ ಹೇಳ್ತಾಳೆ, ಯಾಕೆ ನೀವು ತಲೆ ಕೆರೆತುಕೊಳ್ತೀರಿ, ಯಾಕೆ ನೀವು ಕಾಲು ತೊಳೆದ ಮೇಲೆ ನೀರು ಕುಡಿಲಿಕ್ಕಿಲ್ಲ? ಒಂದು ತಂಬಿಗೆಯಲ್ಲಿ ನೀರು ಕೊಟ್ಟರೆ ಕಾಲು ತೊಳೆಯುವುದು, ಆಮೇಲೆ ಅದನ್ನು ಕುಡಿಲಿಕ್ಕಿಲ್ಲ. ಮೊದಲು ಕುಡಿಬಹುದು, ಮತ್ತೆ ಕಾಲು ತೊಳಿಬಹುದು.
ಕೈಕಾಲು ತೊಳೆಯುವುದಕ್ಕೆ ಉಪಯೋಗಿಸಿದ ನೀರನ್ನು ಕುಡಿಲಿಕ್ಕಿಲ್ಲ, ಹೀಗೆ ಮಾಡಿದರೆ ಶನಿ ಪ್ರವೇಶ ಮಾಡ್ತಾನೆ ಅಂತ ಒಂದು ನಂಬಿಕೆ. ಇದೊಂದು ರೂಢಿಗಳಂತದ್ದು ಬೆಳೆದು ಬಂದಿದೆ. ಹಾಗೆ ಪುಷ್ಕರ ತಮ್ಮ ಅವನ ಜೊತೆಗೆ ಜೂಜಾಡ್ತಾನೆ. ಅವಾಗ ಶನಿಯೇ ಆ ಜೂಜಿನ ಮಧ್ಯೆ ಪ್ರವೇಶ ಮಾಡ್ತಾನೆ. ನಳನಿಗೆ ಸೋಲಾಗ್ತದೆ, ಎಲ್ಲವನ್ನು ಕಳ್ಕೊಂಡು ಕಾಡು ಪಾಲಾಗ್ತಾನೆ. ಎಲ್ಲರೇ ಆಗ್ತದೆ ಅಂದರೆ ಹೆಂಡತಿ ತೊಡೆಯಲ್ಲಿ ತಲೆ ಇಟ್ಟು ಮಲಗಿರುವಾಗ ಮೈ ಮೇಲಿದ್ದ ಬಟ್ಟೆ ಹರಿ ಹೋಗ್ತದೆ ಅವನದ್ದು. ಅವ ಒಂದು ರೀತಿಯಿಂದ ಬಟ್ಟೆ ಇಲ್ಲದ ಮೈಯವನಾಗ್ತಾನೆ, ಬೆತ್ತಲೆ ಆಗ್ತಾನೆ. ಹೆಂಡತಿಯ ಸೀರೆಯ ಸೆರಗಿನ ತುದಿಯನ್ನು ಹರಿದು ಅದನ್ನು ಉಟ್ಟುಕೊಂಡು ಹೆಂಡತಿಯ ತಲೆಯನ್ನು ಭೂಮಿಯಲ್ಲಿಟ್ಟು ಹೆಣೆದು ಹೋಗ್ತಾನೆ ನಳ. ಆ ಸಂದರ್ಭದಲ್ಲಿ ಅವನಿಗೆ ಒಂದು ಕಾರ್ಕೋಟಕ ಕಡೀತದೆ. ಅವ ಹೇಳ್ತಾನೆ, ಯಾಕೆ ಕಡದಿ ಅಂತ. ಬೇರೆ ಯಾಕೂ ಕಡದದ್ದಲ್ಲ, ನಿನ್ನನ್ನು ಎಲ್ರಿಗೂ ಪರಿಚಯ ಇಲ್ವಾ, ನೀನು ಹಾಗೆ ತಿರುಗಾಡೋದು, ನಿನಗೆ ಉಪಕಾರ ಆಗಲಿ ಅಂತ ಕಡದದ್ದು ನಾನು. ಹಾಗೆ ಅವನ ದೇಹ ವಿಕಾರಗೊಳ್ಳುತ್ತದೆ. ಇತ್ಲಾಗಿ ದಮಯಂತಿ ಎಚ್ಚರಗೊಳ್ಳುವಾಗ ಇಲ್ಲ ಗಂಡ. ಅವಳು ಹೋಗಿ ಹೋಗಿ ಚಿಕ್ಕಮ್ಮನ ಮನೆಯನ್ನು ಸೇರ್ತಾಳೆ. ಇವ ಹೋಗಿ ಋತುಪರ್ಣನಲ್ಲಿ ಆಶ್ರಯವನ್ನು ಪಡೆಯುತ್ತಾನೆ. ಈ ವಿಕಾರ ದೇಹಿ, ಗೂನು ದೇಹದವ, ಜಡ್ಡು ದೇಹದವ, ಅವನಿಗೆ ಬಾಹುಕ ಅಂತವನನ್ನು ಹೇಳಿಕೊಳ್ತಾನೆ. ಅವ ಅಯೋಧ್ಯೆಯ ಅರಸ ಋತುಪರ್ಣ. ನಾನು ಕುದುರೆಯನ್ನೆಲ್ಲ ನೋಡ್ಲಿಕ್ಕೆ ಗೊತ್ತುಂಟು ಅಂತ ಸೇರಿಕೊಳ್ತಾನೆ. ಅಲ್ಲಿ ವಿಶಿಷ್ಟತೆಯನ್ನು ಗಮನಿಸಬೇಕಾದ್ದು ಅವನ ದಿವ್ಯತೆ ಭವ್ಯತೆ ಎಷ್ಟಿತ್ತು ಅಂದರೆ, ನಳಚಕ್ರವರ್ತಿ ಅಯೋಧ್ಯೆಯ ರಾಜಸಭೆಯನ್ನು ಪ್ರವೇಶ ಮಾಡುವಾಗ ತನಗೆ ಅರಿವಿಲ್ಲದಂತೆ ಋತುಪರ್ಣ ಆಸ್ಥಾನದಿಂದ ಹೇಳ್ತಾನೆ, ಇದು ನಳನಲ್ಲಿರುವಂಥ ಚಕ್ರವರ್ತಿತ್ವದ ಸೆಳೆತ, ಇದು ಶಕ್ತಿ ವಿಶೇಷತೆ ಇದು. ಹಾಗೆ ಅಲ್ಲಿರ್ತಾನೆ. ಬೇಟೆಗೆ ಹೋಗಿರುವಾಗ ಅವನಿಗೆ ಆಯಾಸ ಆಗಿ ಬೀಳ್ತಾನೆ. ಯಾವುದರ ಸಹಾಯ ಇಲ್ಲದ ಅವ ಅಡಿಗೆ ಮಾಡ್ತಾನೆ. ಆವಾಗ ಋತುಪರ್ಣ ಕೇಳ್ತಾನೆ, ಆದರೆ ಇವ ಹೇಳುವುದಿಲ್ಲ, ನನಗದು ಗೊತ್ತು, ಎಲ್ಲ ಸುಳ್ಳು ಹೇಳ್ತಾನೆ. ಹಾಗೆ ಒಂದು ದಿವಸ ಇತ್ಲಾಗಿಂದ ದಮಯಂತಿ ಚಿಕ್ಕಮ್ಮನಲ್ಲಿಗೆ ಗೊತ್ತಾಗ್ತದೆ. ಭೀಷ್ಮಕ ರಾಜ ಹುಡುಕ್ಲಿಕ್ಕೆ ಕಳಿಸ್ತಾನೆ ಮಗಳನ್ನು. ಅಲ್ಲಿ ಒಬ್ಬ ಸುದೇವ ಬ್ರಾಹ್ಮಣ ಬಂದು ಹುಡುಕುವಾಗ ಗೊತ್ತಾಗ್ತದೆ. ಅಲ್ಲಿ ಚಿಕ್ಕಮ್ಮ ಅವಳನ್ನು ಅಲಂಕರಿಸಿ ಕಳುಹಿಸಿಕೊಡ್ತಾಳೆ ಭೀಮಕನಲ್ಲಿಗೆ, ಅಪ್ಪನ ಮನೆಗೆ. ದಮಯಂತಿಗೆ ಪುನಃ ಸ್ವಯಂವರ ಅಂತ ನಿರ್ಣಯ ಮಾಡ್ತಾನೆ, ಎಲ್ಲಿದ್ರೂ ನಳ ಬರಬೇಕು ಅಂತ. ಮಕ್ಕಳು ಇರ್ತಾರೆ 2 ಜನ. ಆ ಪುರಸ್ವಯಂವರದ ಓಲೆ ಅಯೋಧ್ಯೆಗೆ ನಾವು ಹುಡುಕಿಕೊಂಡು ಅಯೋಧ್ಯೆಗೆ ಬಂದಿರ್ತಾನೆ ಋತುಪರ್ಣನ ಮನೆಯಲ್ಲಿ. ಈ ಅಡುಗೆ ಊಟವನ್ನು ಉಂಡಾಗುವಾಗ ಅವನಿಗೆ ಗೊತ್ತಾಗ್ತದೆ, ಆ ಬ್ರಾಹ್ಮಣನಿಗೆ, ಈ ರುಚಿಯನ್ನು ನೋಡಿ ನಳ ಇಲ್ಲೇ ಇದ್ದಾನೆ ಅಂತ. ಹಾಗೆ ಋತುಪರ್ಣ ಸಮಯ ಇರಲಿಲ್ಲ, ಮರುದಿವಸ ತಲುಪಬೇಕು. ಬಾಹುಕ ಅಶ್ವಹೃದಯವನ್ನು ಬಲ್ಲವ ನಳ. ಬಾಹುಕ ಅಂದರೆ ನಳ. ಅಶ್ವಹೃದಯ ಗೊತ್ತುಂಟು, ಅಕ್ಷಹೃದಯ ಗೊತ್ತಿಲ್ಲ. ಪಗಡೆಯ ಜೂಜಾಡ್ಲಿಕ್ಕೆ ಗೊತ್ತಿಲ್ಲ ಅವನಿಗೆ. ಹಾಗೆ ಬಡಕಲಾದ ಕುದುರೆಯನ್ನು ಕಟ್ಟಿಕೊಂಡು ಋತುಪರ್ಣ ಬಾಹುಕನನ್ನು ಸಾರಥಿಯನ್ನಾಗಿ ರಥ ಓಡಿಸ್ತಾನೆ. ಹೋಗುವಾಗ ಕರವಸ್ತ್ರ ಬೀಳುತ್ತದೆ. ನಿಲ್ಲಿಸಿಬಿಡ್ತಾನೆ, ಇಲ್ಲ 60-90 ಸಾವಿರ ಯೋಜನ ಹಿಂದೆ ಹೋಗಿದೆ ಅದು, ಕಣ್ಣು ಮುಚ್ಚಿ ತೆರೆಯುವುದರೊಳಗೆ. ಸಂಶಯ. ಹೌದು, ಅವಾಗ ಸಂಶಯ ಬರ್ತದೆ. ಋತು ನೀನು ಯಾರು ಅಂತ ಹೇಳಿ ಇಷ್ಟು ವೇಗವಾಗಿ ಅವಾಗ ಗೊತ್ತಾಗ್ತದೆ ತಾನು ನಳನೆ ಎನ್ನುವಂಥದ್ದು. ಋತುಪರ್ಣನಿಗೂ ಬೇಸರವೂ ಆಗ್ತದೆ, ಸಂತೋಷ ಆಗ್ತದೆ. ಹಾಗವರು ಇವನಿಗೆ ಗೊತ್ತಿರುವ ಅಶ್ವಹೃದಯ ಅದನ್ನು ಋತುಪರ್ಣನಿಗೆ ಹೇಳ್ತಾನೆ. ಋತುಪರ್ಣ ತನಗೆ ಗೊತ್ತಿರುವಂಥ ಅಕ್ಷಹೃದಯ ಜೂಜಿನ ವಿದ್ಯಮಾನವನ್ನು ನಳನಿಗೆ ಹೇಳ್ತಾರೆ. ಬರ್ತಾರೆ ಅವರು. ಭೀಷ್ಮಕನಲ್ಲಿ ಮದುವೆ ನಿಲ್ತದೆ. ಆ ಮದುವೆಯನ್ನು ನಡೆಯುವುದಿಲ್ಲ, ಅದು ಬದಲಾಗಿ ಇಲ್ಲಿ ಬಾಹುಕ ನಾಮಕನಾದ ನಳನನ್ನು ಭರಿಸುವುದೇ ವಿಷಯ. ಅವರು ನಿಲ್ಲುವ ಬಿಡಾರಕ್ಕೆ ಯಾವುದೇ ಸೌಲಭ್ಯವನ್ನು ಕೊಡದೇ ಇರ್ತಾರೆ, ಅಲ್ಲಿ ಚೆನ್ನಾಗಿ ಊಟ ನಡೆಯುತ್ತದೆ. ಹಾಗೆ ದಮಯಂತಿ ಬಂದು ಬಾಹುಕನಲ್ಲಿ ಗೋಳಾಡಿ ದುಃಖದಿಂದ ಆ ದಾಂಪತ್ಯ ಒಂದಾಗ್ತದೆ. ಇದನ್ನು ಜಾಬಾಲಿಗಳು ಹೇಳ್ತಾರೆ. ನಳಮಹಾರಾಜ ಚಕ್ರವರ್ತಿಗೆ ಬಂದಿದೆ ಪುಣ್ಯಾತ್ಮ, ಮಕ್ಕಳನ್ನು ಹೆಂಡತಿಯನ್ನು ಕಳ್ಕೊಂಡು ಮೈಯಲ್ಲಿ ಬಟ್ಟೆ ಇಲ್ಲದೆ ಅವ ಕಾರ್ಕೋಟಕನಿಂದ ಕಡಿಸಿಕೊಂಡು ದಯನೀಯ ಸ್ಥಿತಿಯಲ್ಲಿದ್ದು ಋತುಪರ್ಣನಲ್ಲಿ ಆಶ್ರಯ ಹೊಂದಿದ್ದಾನೆ ಪುಣ್ಯಾತ್ಮ. ಅದಕ್ಕಿಂತ ದೊಡ್ಡದೋ ಇದು ಹೇಳು. ನೀ ಯಾಕೆ ರಾಮಚಂದ್ರಮ್ಮ ಕಣ್ಣೀರಿಳಿಸ್ತಿ? ಇದು ಹಿಂದೆಯೂ ನಡೆದಿದೆ. ಇದು ಮನುಷ್ಯನಿಗೆ ಬರುವಂಥದ್ದು. ಕಷ್ಟ ಯಾರಿಗೆ ಬರಬೇಕು ಹೇಳು? ಬೆಟ್ಟಗುಡ್ಡಕ್ಕೆ ಬರಬೇಕಾ? ಕಲ್ಲು ಮರಕ್ಕೆ ಬರಬೇಕಾ? ಅಲ್ಲ, ನಳನೇ ಇಂತಹದ್ದು ಅನುಭವಿಸಿದ್ದಾನೆ. ಹಾಗೆಯೇ ದುಃಖ ಅಂತ್ಯವಾದ ಮೇಲೆ ಸುಖ ಸಿಕ್ಕಿದೆ. ಮೊದಲು ದುಃಖ ನಂತರ ಸುಖ, ಇದು ಸಹಜವಾದಂತಹದ್ದು ಅಂತ ರಾಮನ ಹತ್ರ ಅವನ ಮನಸ್ಸಿಗೆ, ರಾಮ ಸೀತೆ ಲಕ್ಷ್ಮಣರ ಮನಸ್ಸಿಗೆ ನೋವು ಕಡಿಮೆ ಆಗಲಿಕ್ಕೆ, ನೋವು ಕುಂಠಿತವಾಗುವುದಕ್ಕೆ ಬೇಕಾಗಿ ನಳ ಮಹಾರಾಜನ ಕಥೆಯನ್ನು ಹೇಳಿದ.
ಆದರೂ ಸೀತೆ ತಲೆ ತಗ್ಗಿಸಿದ್ಲಂತೆ. ಅವಳಿಗೆ ಮುಖ ಎತ್ತಲಿಲ್ಲ ಅವಳು ಈ ಬೇಸರಿಕೆಯಿಂದ, ನೋವಿನಿಂದ. ಅವಾಗ ಬೇಡ, ಬಾಕಿದ್ದವರ ಕತೆ ಬೇಡ, ನಿಮ್ಮ ವಂಶದಲ್ಲೇ ನಡೆದಿದೆ ಅಲ್ವೋ ಸತ್ಯವಂತನಾದಂತಹ ಹರಿಶ್ಚಂದ್ರನ ಕತೆ ಅಂತ ಹೇಳಿದ. ಕೇಳೋಣ ಹರಿಶ್ಚಂದ್ರನ ಕಥೆಯನ್ನು. ಭೂವಧೂವರರೊಳಗೆ ಸತ್ಯವಚೋ ವಿಲಾಸನು ಕಲಿ ಹರಿಶ್ಚಂದ್ರಾವನಿಪನಿನಲ್ ಅವನ ಸತ್ಯದ ಕುಲ ತಿಲಕನೆಂದು ಖೇವವಿಬ್ಬರಿಗ ಪ್ರತಿಜ್ಞಾ ಭಾವದಲ್ಲಿ ಬಲು ಹಾಯ್ತು ಘನಮಾಯಾ ವಿಲಾಸತೆಯಿಂದ ಕೌಶಿಕ ಹೊಕ್ಕನ ನೃಪನ ಸತ್ಯ ಹರಿಶ್ಚಂದ್ರಾವನಿಪನೋ ಅಯ್ಯ ನಿಷಧ ರಾಜನಾದಂತಹ ನಳ ಕುಂಡಿನಾಪುರದ ದಮಯಂತಿಯ ಕಥೆಯನ್ನು ನಾವು ಕೇಳಿದೆವು. ಈಗ ದಮಯಂತಿಗೆ ಪುನಃ ಸ್ವಯಂವರ ಆದದ್ದಲ್ಲ, ಆ ಸತಿಪತಿಯರು ಪುನಃ ಒಂದಾದಂತಹ ಪ್ರಕರಣ. ಮದುವೆಗೆ ಅಂತ ಬಂದ ರಾಜರು ಮೃಷ್ಟಾನ್ನ ಭೋಜನವನ್ನು ಮಾಡಿ ಸತ್ಯದ ದರ್ಶನ ಆಗಿ ಸಂತೋಷದಿಂದಲೇ ಹೋದರಲ್ಲಿ. ಯಾಕೆ ನಮಗೆ ಸುಳ್ಳು ಹೇಳಿ ಬರ್ಲಿಕ್ಕೆ ಹೇಳಿದ್ದಿಂತ ಯಾರು ಹೇಳಲಿಲ್ಲ. ನಳ ದಮಯಂತಿಯರ ದಾಂಪತ್ಯ ಅಷ್ಟು ಆದರ್ಶವಾಗಿತ್ತು. ಅಂತಹ ಯೋಗ್ಯತೆ ಉಳ್ಳವ ನಳ, ಏಕಪತ್ನಿ ವ್ರತಸ್ಥನಾದಂತಹ ನಳ. ನಾವು ಅದನ್ನು ತಿಳಿಬೇಕಿಲ್ಲಿ. ಇಲ್ಲಿ ಹಾಗೆ ದೇವಸಭೆಯಲ್ಲಿ ಇಂದ್ರ ಹೇಳ್ತಾನೆ ಅಂತ ಭೂಮಿಯಲ್ಲಿ ಸತ್ಯವಂತರು ಯಾರು? ವಸಿಷ್ಠರು ಹೇಳ್ತಾರೆ ಅಯೋಧ್ಯೆಯಲ್ಲಿ ವರ್ತಮಾನದ ಕಾಲದಲ್ಲಿರುವಂತಹ ಹರಿಶ್ಚಂದ್ರ ಸತ್ಯವಾಕು ಸತ್ಯ ಸಂಕಲ್ಪನಿದ್ದಾನೆ. ವಸಿಷ್ಠರು ಹೇಳಿದರು ಎಂಬ ಕಾರಣಕ್ಕೆ ವಿಶ್ವಾಮಿತ್ರರಿಗೆ ಸಿಟ್ಟು ಬಂದದ್ದು ಅಷ್ಟೇ, ಬೇರೇನು ಕಾರಣ ಅಲ್ಲ. ವಿಶ್ವಾಮಿತ್ರರ ಹತ್ರ ಕೇಳಿದರೆ ಅವರೇ ಹೇಳ್ತಿದ್ರು ಹರಿಶ್ಚಂದ್ರ ಅಂತ. ಯಾಕಂದರೆ ಅವನಿಗೆ ಜಲೋದರ ರೋಗ ಬಂದಾಗ ಅದನ್ನು ಗುಣಪಡಿಸಿದ್ದು ವಿಶ್ವಾಮಿತ್ರರು. ಅದಕ್ಕೆ ಬೇಕಾದಂತಹ ಪರಿಹಾರ ಮಾಡಿದವರು ವಿಶ್ವಾಮಿತ್ರರು ಅಯೋಧ್ಯೆಯ ಬಗೆಗೆ, ಅದು ತ್ರಿಶಂಕುವಿನ ಕಾಲದಲ್ಲಿರ್ಬೋದು, ಹರಿಶ್ಚಂದ್ರನ ಕಾಲದಲ್ಲಿರ್ಬೋದು, ಅಥವಾ ಈಗ ರಾಮನ ಕಾಲದಲ್ಲಿರ್ಬೋದು, ಅನುಗ್ರಹವನ್ನು ಮಾಡುತ್ತಾ ಬಂದವರು. ಆದರೆ ವಸಿಷ್ಠರಲ್ಲಿ ತಾತ್ವಿಕವಾದಂಥ ಭಿನ್ನಾಭಿಪ್ರಾಯ ಉಳ್ಳವರು. ಅವರು ಸಿಟ್ಟಿನಿಂದ ಎದ್ರು. ಇಲ್ಲ ಅವ ತಪ್ಪು ಮಾಡಿದ್ದಾನೆ ಅಂತ. ಇವರು ಹೇಳಿದ್ರು ಇಲ್ಲ, ತಪ್ಪು ಮಾಡಲಿಲ್ಲ ಅಂತ ಪ್ರತಿಜ್ಞೆ ಮಾಡಿಕೊಂಡ್ರು. ವಿಶ್ವಾಮಿತ್ರರು ಕೊನೆಗೆ ಹೇಳ್ತಾರೆ, ಇಲ್ಲ, ಹರಿಶ್ಚಂದ್ರನನ್ನು ಸುಳ್ಳುಗಾರನನ್ನಾಗಿ ನಾನು ಮಾಡ್ತೇನೆ, ಇಲ್ಲದಿದ್ದರೆ ತನ್ನ ತಪಸ್ಸನ್ನು ದಾರೆ ಎರೀತೇನೆ. ತಪಸ್ಸನ್ನು ದಾರೆ ಎರೀತೇನೆ ಅಂತ ಹೇಳಬೇಕು ಅಂತಾದರೆ ಹರಿಶ್ಚಂದ್ರ ಸುಳ್ಳುಗಾರ ಅಲ್ಲ ಅಂತ ಅವ್ರಿಗೆ ಗೊತ್ತುಂಟಲ್ಲ, ಇಲ್ಲರ ದಾರೆ ಎರೀತಾರೆ ಹೇಳ್ತಾರೆ ಅವರು. ಇದು ವಿಶ್ವಾಮಿತ್ರರ ಪ್ರತಿಜ್ಞೆಯ ರಹಸ್ಯ. ನಾವು ಅದನ್ನು ತಿಳ್ಕೊಳ್ಬೇಕು. ಅವರು ಯಾವಾಗಲೂ ಸ್ವಾರ್ಥಕ್ಕಾಗಿ ಸ್ವಂತಕ್ಕಾಗಿ ಇಟ್ಟುಕೊಂಡವರಲ್ಲ. ಒಂದಷ್ಟು ತಪಸ್ಸನ್ನು ತ್ರಿಶಂಕುವಿಗೆ ಸ್ವರ್ಗ ಕೊಡುವುದಕ್ಕಾಗಿ ಅವರು ವಿನಿಯೋಗ ಮಾಡಿದರು. ಒಂದಷ್ಟು ತಪಸ್ಸನ್ನು ಹರಿಶ್ಚಂದ್ರನಿಗೆ ದಾರೆ ಎರೆದರು. ಒಂದಷ್ಟು ತಪಸ್ಸನ್ನು ರಾಮನಲ್ಲಿ ನಿಕ್ಷೇಪಗೊಳಿಸಿದರು. ಆ ಕಾರಣದಿಂದ ಅವರು ವಿಶ್ವಕ್ಕೆ ಮಿತ್ರ. ಆ ಯೋಗ್ಯತೆಯನ್ನು ತಿಳಿಬೇಕು. ಯಾವ ತಪಸ್ಸನ್ನು ಸ್ವಾರ್ಥಕ್ಕಾಗಿ ಬಳಸಲಿಲ್ಲ ಅವರು. ತನ್ನ ಎಲ್ಲ ತಪೋಪುಣ್ಯವನ್ನು ಒಬ್ಬೊಬ್ಬ ಕ್ಷತ್ರಿಯ ಚಕ್ರವರ್ತಿಯರಿಗೆ ದಾನವನ್ನಾಗಿ ಕೊಟ್ಟು ಅವರಲ್ಲಿ ನಿಕ್ಷೇಪಗೊಳಿಸಿ ಧರ್ಮದ ಪುನರುತ್ಥಾನಕ್ಕೆ, ದುಷ್ಟರ ನಾಶಕ್ಕೆ ಪರೋಕ್ಷವಾಗಿ ಅವರು ಆಶೀರ್ವಾದ ಮಾಡಿದವರು ವಿಶ್ವಾಮಿತ್ರರು. ಹಾಗೆ ಹೊರಟ್ರಂತೆ ವಿಶ್ವಾಮಿತ್ರರು ಪ್ರತಿಜ್ಞೆ ಮಾಡಿ ದೇವಸಭೆಯಿಂದ. ಹಾಗೆ ಇಲ್ಲಿ ಹರಿಶ್ಚಂದ್ರ ಅವ ಸ್ವರ್ಣಯಾಗವನ್ನು ಮಾಡ್ತಾನೆ. ಸ್ವರ್ಣಯಾಗವನ್ನು ಮಾಡುವಾಗ ವಿಶ್ವಾಮಿತ್ರರು ಬರ್ತಾರೆ. ದಾನ ಎಲ್ಲ ಮಾಡಿದ್ದ, ಬರಬೇಕು ಸ್ವಲ್ಪ ಹೊತ್ತಾಗಿತ್ತು. ನನಗೆ ನಿನ್ನಗಿಂತ ದಾನ ಬೇಕು ಅಂತ ಪಟ್ಟದಾನೆಯಲ್ಲಿ ಒಬ್ಬ ಕಟ್ಟುಮಸ್ತಾದಂತಹ ಯೋಧ ನಿಂತು ಕವಡೆಯನ್ನು ಹಾರಿಸುವಷ್ಟು ಚಿನ್ನದ ರಾಶಿ, ಒಂದಿನ ರಾಶಿ ಕೊಡಬೇಕು. ಕೊಟ್ಟರಲ್ಲ ಹರಿಶ್ಚಂದ್ರರು ವಿಶ್ವಾಮಿತ್ರರಿಗೆ ಕೊಟ್ಟದ್ದೇ. ಆನೆಯ ಮೇಲೆ ಒಬ್ಬ ಕಟ್ಟಾಳು ನಿಂತು ಚಿನ್ನದ ನಾಣ್ಯ ಹಾರಿಸುವಂಥ ಅಥವಾ ಪಗಡೆ ಹಾರಿಸುವಷ್ಟು ಹೊನ್ನಿನ ರಾಶಿ ಹಾಕಿದ್ರು. ಈಗ ಬೇಡ, ನಿನ್ನಲ್ಲಿ ಇರಲಿ, ಬೇಕಾಗೋಗ ಪಡ್ಕೊಳ್ತೇನೆ ಅಂತ ಹೋದ್ರು. ಅದೇ ದುಷ್ಟ ಮೃಗಗಳ ಸೃಷ್ಟಿಯಾಯಿತು. ಬೇಟೆಗೆ ಹೋಗ್ತಾನೆ ಹರಿಶ್ಚಂದ್ರ. ವಸಿಷ್ಠರು ಹೇಳ್ತಾರೆ, ಅಪಾಯ, ವಿಶ್ವಾಮಿತ್ರ ಆಶ್ರಮದ ಕಡೆಗೆ ಸಿದ್ಧಾಶ್ರಮಕ್ಕೆ ಹೋಗಬೇಡ. ಈಗ ರಾಮ ಬಂದಂಥ ಯಾವ ಸಿದ್ಧಾಶ್ರಮ ಇದೆಯೋ ಅಲ್ಲಿಗೆ ಹರಿಶ್ಚಂದ್ರ ಹೋದದ್ದು. ಆ ಕ್ರೂರ ಮಗಳನ್ನು ಬೇಟೆಯಾಡಿ ಆಯಿತು. ವಿಶ್ರಾಂತಿ ಪಡೆಯುತ್ತಾನೆ. ಅಲ್ಲಿ ಅನಾಮಿಕೆಯರನ್ನು ಸೃಷ್ಟಿ ಮಾಡ್ತಾರೆ ವಿಶ್ವಾಮಿತ್ರರು. ಹರಿಶ್ಚಂದ್ರನನ್ನು ಸಂತೋಷಗೊಳಿಸಲಿಕ್ಕೆ ನೃತ್ಯ, ಗಾನ, ವಿನೋದವನ್ನು ಮಾಡ್ತಾರೆ.
ಅವರು ಬೇಡಿದ್ದನ್ನು ಸಂತೋಷದಿಂದ ಕೊಡ್ತೇನೆ ಅಂತ ಹೇಳ್ತಾರೆ. ಅವರೇನು ಹೇಳ್ತಾರೆ? ಬೆಳಗೊಡೆಯಲ್ಲಿ ಆಶ್ರಯ ಕೇಳ್ತಾರೆ. ನಿನ್ನ ಹೆಂಡತಿಯರಾಗ್ತೇವೆ ಅಂತ ಹೇಳ್ತಾರೆ. ಇಲ್ಲ, ಮಂತ್ರಿಗಳು ಸೇವಕರು ಹೊಡೆದು ಕಳಿಸ್ತಾರೆ. ರಾಜನಾದವ ಬೆಳಗೊಡೆಯನ್ನು ಅಡಿಯಲ್ಲಿ ಆಶ್ರಯ ಕೊಡ್ಲಿಕ್ಕಾಗುವುದಿಲ್ಲ. ತಾನು ಏಕಪತ್ನಿ ವೃತ್ತಸ್ಥ, ನಿಮ್ಮನ್ನು ಸತಿಯರನ್ನಾಗಿ ನಾನು ಸ್ವೀಕರಿಸಲಿಕ್ಕಾಗುವುದಿಲ್ಲ ಅಂತ ಹೇಳ್ತಾನೆ ಹರಿಶ್ಚಂದ್ರ. ಸಿಟ್ಟು ಬಂತು ವಿಶ್ವಾಮಿತ್ರನಿಗೆ. ದೂರಿದ್ರು ಹೋಗಿ. ವಿಶ್ವಾಮಿತ್ರರು ಭೂಮಿಯನ್ನು ಒದ್ದು ಸೃಷ್ಟಿ ಮಾಡಿದಂಥ ಅನಾಮಿಕೆಯರವರು. ಅವರಿಗೆ ಹೆಸರೇ ಇಲ್ಲ, ಅನಾಮಿಕೆಯರು. ಬಂದರು. ಯಾಕೆ ಸಿಟ್ಟು ಮಾಡ್ತೀರಿ? ಇಲ್ಲಿಲ್ಲ, ನನ್ನ ಮಕ್ಕಳನ್ನು ನೀನು ಹೊಡೆದು ಬಡ್ದು ಕಳಿಸಿದ್ದಿ. ನಿಮ್ಮ ಮಕ್ಕಳು ಆಶ್ಚರ್ಯ ಆಗ್ತದೆ. ಹೌದು, ಮದುವೆ ಆಗಬೇಕು. ಆಗುವುದೇ ಇಲ್ಲ ಸ್ವಾಮಿ. ಆಗೋದಿಲ್ವೋ? ಆಗೋದಿಲ್ಲ. ಸಿಟ್ಟು ಬಂತವರಿಗೆ. ಮತ್ತು ಸಿಟ್ಟುಗಳು. ಆಗೋದಿಲ್ಲ, ನನ್ನ ರಾಜ್ಯವನ್ನಾದರೂ ನಾ ಕೊಟ್ಟೇನು, ನಾನು ನಿಮ್ಮ ಮಕ್ಕಳನ್ನು ಮದುವೆ ಆಗೋದಿಲ್ಲ. ಹಾಗಾದರೆ ರಾಜ್ಯವನ್ನು ಕೊಡು. ಅವರಿಗೆ ಒಟ್ಟು ನೆಪ ಬೇಕಾದ್ದು, ಹರಿಶ್ಚಂದ್ರನ ಸುಳ್ಳುಗಾರನನ್ನಾಗಿಸುವಂಥದ್ದು. ಇಲ್ಲ, ನಾ ಮಾತಿಗೆ ಹೇಳಿದ್ದು. ಯಾಕಂದರೆ ಈಗ ಕೊಡುವುದಿಲ್ಲ ಹೇಳು. ಇಲ್ಲ, ಒಮ್ಮೆ ಕೊಡ್ತೇನೆ ಅಂತ ಹೇಳಿದ ಮೇಲೆ ಕೊಡುವುದಿಲ್ಲ ಅಂತ ಹೇಳುವ ಮಾತೇ ಇಲ್ಲ, ಕೊಟ್ಟಿದ್ದೇನೆ. ಹಾಗೆ ಚಂದ್ರಮತಿಯನ್ನು, ರೋಹಿತಾಶ್ವನನ್ನು ಕಳೆದು ಅವರಿಗೆ ದಾರಿ ಎರೆದು ಕೊಡ್ತಾರೆ. ಕೊಟ್ಟ ಮೇಲೆ ಹೇಳಿದರು, ನನ್ನೊಂದೊಂದು ಹಳತ್ತು ಬಾಕಿ ಉಂಟಲ್ಲ, ಹೊನ್ನಿನ ರಾಶಿ, ಅದು ಇದರಲ್ಲೇ ಬಂತಲ್ಲ, ಅದು ಬರಲಿಲ್ಲ ಅಲ್ಲ, ಬಂದಿದೆ. ಇಲ್ಲ, ನಾನು ನೀನು ಕೊಡುವುದಿಲ್ಲ ಹೇಳು. ಅವ್ರದ್ದೊಂದೇ ಮಾತು, ಬಂದಿದೋ ಇಲ್ಲೋ ನೀನು ಕೊಡುವುದಿಲ್ಲ ಹೇಳು. ಇಲ್ಲ, ಕೊಡುವುದಿಲ್ಲ ಅಂತ ನಾನು ಹೇಳುವುದಿಲ್ಲ, ಆದರೆ ಸಮಯ ಬೇಕು. ಹಾಗೆ 48 ದಿವಸದ ಅವಧಿಯನ್ನು ಕೊಡ್ತಾರೆ. ನಕ್ಷತ್ರಕ ನಾಮಕನಾದಂತಹ ಶಿಷ್ಯನನ್ನು ವಿಶ್ವಾಮಿತ್ರರು ಕಳುಹಿಸಿಕೊಡ್ತಾರೆ. ವಿಶ್ವಾಮಿತ್ರರು ಹೇಳಿದಂತೆ ಅವರಿಗೆ ಸಹಕಾರ ಕೊಡಬೇಕು ಅಂತ ಪ್ರಜೆಗಳಿಗೆ ಹೇಳಿ ಅವರು ಹೊರಡುತ್ತಾರೆ. ಹರಿಶ್ಚಂದ್ರ, ಚಂದ್ರಮತಿ, ರೋಹಿತಾಶ್ವನ ಜೊತೆಗೆ ಅನೇಕ ಪರೀಕ್ಷೆಗಳು ನಡೀತದೆ ಅವರಿಗೆ. ಅಲ್ಲಿ ಅಗ್ನಿ ಬರ್ತದೆ ಸುಡ್ಲಿಕ್ಕೆ, ತನ್ನ ಪಾತಿವೃತ್ಯದಿಂದ ಅಗ್ನಿ ಹಿಂದೆ ಹೋಗ್ತದೆ, ಇಂಥದ್ದೆಲ್ಲ ನಡೀತದೆ. ಜೊತೆಗೆ ನಕ್ಷತ್ರಕನು ಇದ್ದಾನೆ, ಹಿಂಸೆ ಕೊಡ್ತಾನೆ. ನನಗೆ ನಡೀಲಿಕ್ಕೆ ಆಗೋದಿಲ್ಲ, ನನ್ನನ್ನು ಎತ್ತಿಕೊಳ್ಬೇಕು, ಬಾಯಾರಿಕಾಗಿ ಏನೆಲ್ಲ ಹಿಂಸೆ ಕೊಡ್ತಾನೆ. ಒಬ್ಬ ನನ್ನ ಹೇಗೆಲ್ಲ ಪರೀಕ್ಷೆ ಮಾಡಬೇಕೋ ಅಷ್ಟೂ ಪರೀಕ್ಷೆಗೆ ಹರಿಶ್ಚಂದ್ರ ಒಗ್ಗಿಕೊಳ್ತಾನೆ. ಇದು ರಾಘವಾಂಕನ ಕಾವ್ಯ. ಆದರೆ ಕಥೆಯಲ್ಲಿ ಇದಕ್ಕಿಂತ ಸ್ವಲ್ಪ ಭಿನ್ನ ಉಂಟು. ನಾನು ಕಾವ್ಯದ, ರಾಘವಾಂಕನ ಕಾವ್ಯದಲ್ಲಿ ಏನಿದೆ ಅದನ್ನು ಹೇಳ್ತಾ ಹೋಗ್ತೇನೆ. ಕೊನೆಗೆ ಹೆಂಡತಿ ಮತ್ತು ಮಗನನ್ನು ಮಾರ್ತಾನೆ. ಅಗ್ನಿಯೇ ಬ್ರಾಹ್ಮಣ ರೂಪದಿಂದ ಬಂದು ಅವರನ್ನು ಪಡೀತಾರೆ ಅಂತ ನಮಗೆ ಕಾವ್ಯದ ಅಂತ್ಯದಲ್ಲಿ ಗೊತ್ತಾಗ್ತದೆ. ಹರಿಶ್ಚಂದ್ರನನ್ನು ಪಡ್ಕೊಳ್ಳುವ ಅಂಥವ್ರು ಯಾರು? ಅಗ್ನಿ ಬ್ರಾಹ್ಮಣ. ಅವನಿಗೆ ಹೆಸರೇ ಅಗ್ನಿ ಬ್ರಾಹ್ಮಣ ಅಂತ. ಹಾಗೆ ಅವನ ವಿಶ್ವಾಮಿತ್ರರ ಸಾಲ ಪೂರೈಸಬೇಕಲ್ಲ, ಪಡ್ಕೊಳ್ತಾರೆ. ಇತ್ಲಾಗಿಂದ ಇವನದ್ದು ನಕ್ಷತ್ರಕನದ್ದು ಉಂಟಲ್ಲ, ಅವ ಒಟ್ಟಿಗೆ ಬಂದದ್ದಕ್ಕೆ, ಅದಕ್ಕಾಗಿ ತನ್ನನ್ನೇ ಮಾರಿಕೊಳ್ಳುವಂತಹದ್ದು ಒಬ್ಬ ವೀರಬಾಹುಕ ಅಂತ, ಸ್ಮಶಾನವೊಂದ ಒಡೆಯ. ಅದು ಯಮನೇ ವೀರಬಾಹುಕನಾಗಿ ಬರುವುದು ಕಥೆಯಲ್ಲಿ. ಒಂದು ದಿವಸ ಹಾವು ಕಡಿಯುತ್ತದೆ. ಕಟ್ಟಿಗೆ ತರಲಿಕ್ಕೆ ಹೋದ ರೋಹಿತಾಶ್ವನಿಗೆ ಚಂದ್ರಮತಿ ದುಃಖಿಸಿ ಆ ಮಗನ ಶವ ಸಂಸ್ಕಾರಕ್ಕೆ ಬರ್ತಾಳೆ. ಅಲ್ಲಿ ಈ ಸ್ಮಶಾನವನ್ನು ಕಾಯುವವನಾಗಿ ಹರಿಶ್ಚಂದ್ರನೇ ಇರ್ತಾನೆ. ಅವನನ್ನು ಸುಡಬೇಕಿದ್ರೆ ಅಲ್ಲಿ ಇಷ್ಟು ಅಂತ ಮೌಲ್ಯ ಉಂಟು, ಹಣೆ ಅಕ್ಕಿ ಉಂಟು, ಇಷ್ಟು ದಕ್ಷಿಣ ಕೊಡಬೇಕು. ಆಗುವುದಿಲ್ಲ. ಅಲ್ಲಿಯ ಕಾಶಿಯ ರಾಜನ ಮಗನನ್ನು ಕೊಂದ ಆರೋಪವು ಚಂದ್ರಮತಿಯ ಮೇಲೆ ಬರ್ತದೆ. ಕೊನೆಗೆ ಹರಿಶ್ಚಂದ್ರನ ಕೈಯಲ್ಲೇ ಚಂದ್ರಮತಿಯನ್ನು ತಲೆ ಕಡಿಯುವಂತಹ ಶಿಕ್ಷೆಯನ್ನು ಘೋಷಿಸ್ತಾರೆ. ಚಂದ್ರಮತಿಯ ತಲೆ ಕಡಿಲಿಕ್ಕೆ ಸಿದ್ಧನಾದಾಗ ವಿಶ್ವೇಶ್ವರ ಸಾಕ್ಷಾತ್ಕಾರ ಆಗ್ತದೆ. ಹಾಗಾದರೆ ಸತ್ಯ ದರ್ಶನಕ್ಕೆ ಬೇಕಾಗಿ ಹರಿಶ್ಚಂದ್ರ ಚಕ್ರವರ್ತಿ ಎಷ್ಟನ್ನೆಲ್ಲ ಅನುಭವಿಸಿದ್ದಾನೆ. ಹೆಂಡತಿ ಮಕ್ಕಳನ್ನು ಮಾರಿದ್ದಾನೆ. ತಾನೊಬ್ಬ ಸ್ಮಶಾನ ಕಾಯುವ ಕೆಲಸದಲ್ಲಿ ನಿಂತಿದ್ದಾನೆ. ಚಕ್ರವರ್ತಿ ನಿಲ್ಬಹುದು ಅಂತ ಕೇಳಿದರೆ ನಿಂತಿದ್ದಾನೆ. ಯಾಕೆ? ಸತ್ಯ ಅತ್ಯಂತ ಶ್ರೇಷ್ಠವಾದದ್ದು. ಸತ್ಯವಾಕ, ಸತ್ಯ ಸಂಕಲ್ಪ. ಸತ್ಯವೇ ದೇವರು, ಸತ್ಯವೇ ತಂದೆ, ಸತ್ಯವೇ ತಾಯಿ, ಸತ್ಯವೇ ಬಂಧು, ಸತ್ಯವೇ ಬಳಗ. ಪುಣ್ಯಕೋಟಿಯು ಅದನ್ನು ಹೇಳುತ್ತದೆ ಗೋವಿನ ಹಾಡಿನಲ್ಲಿ. ಸತ್ಯವಾಕ್ಯಕ್ಕೆ ವೆಚ್ಚನ ಪರಮಾತ್ಮನು. ಸತ್ಯ ಶ್ರೇಷ್ಠವಾದದ್ದು. ವಿಶ್ವೇಶ್ವರ ಸಾಕ್ಷಾತ್ಕಾರ ಆಗ್ತದೆ. ವಿಶ್ವಾಮಿತ್ರರು ತಪಸ್ಸನ್ನು ದಾರೆ ಎರೀತಾರೆ. ಸತ್ಯ ಹರಿಶ್ಚಂದ್ರ ಅಂತಲೇ ಲೋಕವಿಶ್ರುತನಾಗುತ್ತಾನೆ. ಅದೇ ಮನೆಯಲ್ಲಿ ನೀನು ಹುಟ್ಟಿದ್ದೆ ರಾಮ, ನೀನು ಯಾಕೆ ಕಣ್ಣೀರಿಳಿಸುವುದು? ಹೀಗೆ ನೀನು ಸತ್ಯವನ್ನು ಉಳಿಸು, ಕಣ್ಣೀರಿಳಿಸಬೇಕಾದ್ದಲ್ಲ. ಜಾಬಾಲಿಗಳು ಹೇಳ್ತಾರೆ, ಸತ್ಯ ಗೆಲ್ತದೆ, ಸತ್ಯವನ್ನಾಡಿದರೆ ಎತ್ತಲೂ ಭಯವಿಲ್ಲ. ಈ ಮಾತು. ಹಾಗೆ ಸತ್ಯ ಪ್ರತಿಜ್ಞನಾಗುತ್ತಾನಂತವ. ಧರ್ಮವು ಸತ್ಯದಲ್ಲಿಯೇ ಆಶ್ರಯವನ್ನು ಪಡೆದಿದೆ. ಇದು ಧರ್ಮ ಎಲ್ಲಿ ಆಶ್ರಯವನ್ನು ಪಡೆಯುತ್ತದೆ? ಅದು ಸತ್ಯದಲ್ಲಿ ಆಶ್ರಯ ಪಡೆಯುತ್ತದೆ. ಅದು ಸತ್ಯನಿಷ್ಠವಾಗಿರುತ್ತದೆ. ಧರ್ಮ, ಸತ್ಯ ಮತ್ತು ಧರ್ಮ, ನ್ಯಾಯ ಮತ್ತು ನೀತಿ, ಇದು ಇಡೀ ರಾಮನ ಬದುಕಿನಲ್ಲಿ ಅನುಷ್ಠಾನಿಸಿಕೊಂಡು ಬಂದಂತಹ ವೃತ್ತಗಳು. ಇದನ್ನು ಜಾಬಾಲಿಗಳು ನೆನಪಿಸಿಕೊಂಡು ಒಳ್ಳೆಯ ಸಂದೇಶವನ್ನು ಹೊತ್ತು ಭರತಾದಿಗಳಿಗೆ ಹೇಳಲಿಕ್ಕೆ ಅವರು
ಹಿಂದೆ ಹೊರಟು ಹೋಗ್ತಾರೆ. ಅವರು ಸಂತುಷ್ಟರಾಗ್ತಾರೆ. ಅರಣ್ಯಕಾಂಡದ 3ನೇ ಸಂಧಿಗೆ ಬರೋಣ. ಶಂಭುಕನ ಪ್ರಕರಣವನ್ನು ಕೇಳೋಣ. ಸುರಪತಿತ್ವವ ಬಯಸಿ ಬಗಳ ಆಶ್ಚರ್ಯ ದುಗ್ರ ತಪಗ ಸಮಾಧಿಯ ಲಿರವು ಘಟಿಸಿದು ಶಂಭುಕಂ ಗಜಭುಜನನ ನೇಮದಲ್ಲಿ ತರುಣ ಕೇಳೈ ಕೆಲವು ಕಾಲಾಂತರದಲ ಖಳ ನಿಲ್ದ ದೂರ ತರಿಯ ಮನ ದೆಸೆಯಿಂದ ಸುರಕುಲ ಸಾರ್ವಭೌಮಂಗೆ ಶಂಭುಕಾಸುರ ಅಂತ ಒಬ್ಬ ಇದ್ದ. ಅವ ಅಮರತ್ವದ ಪ್ರಾಪ್ತಿಗಾಗಿ ತಪಸ್ಸು ಮಾಡುತ್ತಾ ಇದ್ದ. ದೇವೇಂದ್ರ ಪದವಿಯನ್ನು ಬಯಸಿದ. ಬ್ರಹ್ಮನ ಅನುಗ್ರಹ ಅನುಮತಿಯನ್ನು ಪಡೆದು ಕಠಿಣವಾದಂತಹ ತಪಸ್ಸು ಅದು ಎಲ್ರಿಗೂ ರಗಳೆಯಾಗ್ತಿತ್ತು. ಇನ್ನೊಬ್ಬ ಶಂಭುಕ ಉತ್ತರಕಾಂಡದಲ್ಲಿ ಬರ್ತಾನೆ. ಇಲ್ಲಿ ಇವನು ತಪಸ್ವೀಕರಿಸ್ತಾನೆ. ಅಂದರೆ ಅಮರತ್ವದ ಪ್ರಾಪ್ತಿ, ಇದಕ್ಕೆ ಯೋಗ್ಯತೆ ಇಲ್ಲ. ಯೋಗ್ಯತೆ ಇಲ್ಲದವರು ಅಂತಹ ಸ್ಥಾನವನ್ನು ಬಯಸಕೂಡದು ಅಂತ ಶಾಸ್ತ್ರ. ಯಾರಿಗೆ ಅರ್ಹತೆ ಇದೆ ಆ ಸ್ಥಾನದಲ್ಲಿ ಅಮರತ್ವದ ಪ್ರಾರ್ಥನೆ ಮಾಡ್ತಾನೆ, ಒಬ್ಬ ಪಡಿಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅಂತ ಅವನಿಗೆ ಶಿಕ್ಷೆ ಉಂಟು. ತ್ರಿಶಂಕುವಿಗೆ ಶಿಕ್ಷೆ ಆಯ್ತಲ್ಲ. ವಸಿಷ್ಠರು ಹೇಳಿದ್ದಾರೆ ನಿನಗೆ ಯೋಗ್ಯತೆ ಇಲ್ಲ. ಕೊನೆಗೇನಾಯಿತು? ಇಂದ್ರನ ವಜ್ರಾಘಾತದಿಂದ ತಲೆ ಕೆಳಗಾಗಿ ಬೀಳ್ತಾನೆ. ಆಮೇಲೆ ತ್ರಿಶಂಕು ಸ್ವರ್ಗ ಆಯಿತು ವಿಶ್ವಾಮಿತ್ರನಿಂದ. ಆದರೆ ಅವನು ತಲೆ ಕೆಳಗಾದದ್ದು. ಅಸ್ಥಾನದಲ್ಲಿ ತಮಗೆ ಯೋಗ್ಯತೆ ಇಲ್ಲದದ್ದನ್ನು, ಅರ್ಹತೆ ಇಲ್ಲದಿದ್ದನ್ನು ಬಯಸಬಾರದು. ದ್ವಾದಶಾದಿತ್ಯದಲ್ಲಿ ಒಬ್ಬನಾದಂಥ ಆರ್ಯಮನು ಈ ದುಷ್ಟನ ಮೇಲೆ ದೇವೇಂದ್ರನಿಗೆ ದೂರನ್ನು ಕೊಡ್ತಾನೆ ಅಂತ. ಒಬ್ಬ ಆರ್ಯಮ ಅಂತ ದ್ವಾದಶ ಆದಿತ್ಯರಲ್ಲಿ ಒಬ್ಬ. ಇಂದ್ರ ಇವನನ್ನು ಹೇಗಾದ್ರೂ ಮಾಡಿ ಕೊಲ್ಲಬೇಕು. ತಪಸ್ವಿಯನ್ನು ಹೇಗೆ ಕೊಲ್ಲುವುದು? ನೇರವಾಗಿ ಸಾಧ್ಯ ಇಲ್ಲ. ಎಲ್ಲ ಬೇಡರ ರೂಪವನ್ನು ಧರಿಸಿದ್ರಂತೆ. ಬೃಹಸ್ಪತಿಗಳ, ನಾರದರ ಉಪದೇಶದಲ್ಲಿ ರೂಪಾಂತರದಿಂದ ಹೋಗಿ ನೀವು, ದೇವತೆಗಳು ರೂಪಾಂತರದಿಂದ ಅನುಗ್ರಹಕ್ಕೋ ನಿಗ್ರಹಕ್ಕೋ ಹೋಗುವುದು ಅಪರಾಧ ಅಲ್ಲ. ಹಾಗೆ ಅವರೆಲ್ಲ ಬಿಲ್ಲು ಬಾಣವನ್ನು ಧರಿಸಿಕೊಂಡು, ಅವರೆಲ್ಲ ಬೇಟೆ ನಾಯಿಗಳು, ತೋಳಗಳು, ದೇವತೆಗಳದೆಲ್ಲ ಆದರೂ ದೊಡ್ಡ ಸಂಖ್ಯೆಯಲ್ಲಿ ಅವರು ಬೇಟೆಯಾಡುವುದ ನೆಪದಿಂದ ಪಂಚವಟಿಯ ಪ್ರದೇಶಕ್ಕೆ ಬರ್ತಾರೆ. ವಾಲ್ಮೀಕಿಗಳು ಇದನ್ನು ಉಲ್ಲೇಖ ಮಾಡಲಿಲ್ಲ, ಆದರೆ ತೊರವೆಯಲ್ಲಿ ನಾವು ಈ ವಿಶೇಷವಾದಂಥ ಒಂದು ಸಂಗತಿಯನ್ನು ಕಾಣ್ತೇವೆ ನಾವು. ಅವರೆಲ್ಲ ಹಾಗೆ ಬೇಟೆ ಆಡ್ತಾ ಬಂದರು. ಅಲ್ಲಿರುವಂತಹ ಪ್ರಾಣಿಗಳು, ಕೆಟ್ಟ ದುಷ್ಟಗಳು ಇವರನ್ನೆಲ್ಲ ಓಡಿಸುವ ಕೆಲಸ ಮಾಡಿದ್ರಂತೆ. ಅವರಿಗೆ ಮುಖ್ಯವಾಗಿದ್ದದ್ದು ಶಂಭುಕನನ್ನು ಕೊಲ್ಲುವಂತಹದ್ದು ಬಹಳ ಮುಖ್ಯವಾಗಿದ್ದಂತಹದ್ದು. ಅವರು ನೇರ ರಾಮನಿದ್ದಲ್ಲಿಗೆ ಬಂದು ವರದಿ ಮಾಡ್ತಾರಂತೆ. ಬ್ರಹ್ಮ, ವಿಷ್ಣು, ಮಹೇಶ್ವರನನ್ನು ಆರಾಧಿಸುತ್ತಾ ಮೋಕ್ಷ ಸಾಧನೆಯಲ್ಲಿ ತೊಡಗಿರುವ ತಪಸ್ವಿಗಳು ಬಹಳ ಜನ ಇದ್ದಾರೆ. ಈ ಅಡವಿಯಲ್ಲಿ ದುಷ್ಟ ಮೃಗಗಳ ಬೇಟೆಗೆ ದಯಮಾಡಬೇಕು ರಾಮನನ್ನು ಅಂತ ಕೇಳಿದ್ರಂತೆ ಅವರು. ಶಂಭುಕನ ಪ್ರಕರಣವನ್ನು ರಾಮನಲ್ಲಿ ಹೇಳಲಿಲ್ಲ ಅವರು. ಇಲ್ಲಿ ದುಷ್ಟ ಮೃಗಗಳಿದ್ದಾರೆ ಅಂತ ರಾಮ ಒಂದು ಮಾತಾಡ್ತಾನೆ, ಬಹಳ ಮಾರ್ಮಿಕವಾದದ್ದು. ಯಾಕೆಂದರೆ ವನವಾಸದಲ್ಲಿ ವೃತ್ತದಲ್ಲಿರುವ ರಾಮ, ಇವರ ಬೇಡಿಕೆ ಮೃಗಗಳನ್ನು ಕೊಲ್ಲುವಂತಹದ್ದು. ರಾಮ ಏನು ಹೇಳ್ತಾನೆ ಕೇಳೋಣ. ನಿಯಮವೇ ಮಗಿದು ವನ ನಿವಾಸಾಶ್ರಯದ ತುದಿ ಪರ್ಯಂತ ಮೃಗ ಹಿಂಸೆಯಲ್ಲಿ ಮಾಡೆವು ಮನದ ಮತವಿದು ರಾಜ ಋಷಿತನದ ಪ್ರಿಯವೋ ನಿಮಗೀ ದುಷ್ಟ ಮೃಗ ಹಿಂಸೆಯಲ್ಲಿ ನಿಲುವಡೆ ಮುನಿಗಳಿಗೆ ನಿರ್ಭಯ ಮಾಡುವಡೋ ವಿಧಿ ಲಕ್ಷ್ಮಣನ ನೀವೆಂದ ಮುನಿಗಳಿಗೆ ನಿರ್ಭಯ ಮಾಡುವೊಡೆಯುವದಿ ಲಕ್ಷ್ಮಣನ ನೀವೆಂದ ನಿಯಮವೇ ಮಗಿದು ವನವಾಸದ ಅವಧಿ ಮುಗಿಯುವವರೆಗೆ ನಾನು ಮೃಗ ಹಿಂಸೆಯನ್ನು ಮಾಡುವುದಿಲ್ಲ ಅಂತ ರಾಮ ಹೇಳ್ತಾನೆ. ರಾಜರಿಗೆ ಬೇಟೆ ನಿಷೇಧವಲ್ಲ, ಆದರೆ ಮೃಗಗಳನ್ನು ಓಡಿಸುವಂತಹದ್ದು ದಟ್ಟಾರಣ್ಯಕ್ಕೆ, ಕೃಷಿಗೆ,
ಅಥವಾ ವಸತಿಗೆ ವಾಸ್ತವ್ಯಕ್ಕೆ ತೊಂದರೆ ಮಾಡ್ತದೆ ಅಂತಾದರೆ ರಾಜರಿಗೆ. ಆದರೆ ಮೃಗಯ ಎನ್ನುವಂತಹದ್ದು ವ್ಯಸನವಾಗಕೂಡದು ರಾಜರಿಗೆ, ಅದು ಬಹಳ ಮುಖ್ಯ. ದಶರಥನಿಗೆ ನೋಡಿ, ರಾತ್ರಿ ಮೃಗಯ ವ್ಯಸನದಿಂದ ಹೋಗಿ ತಾಂಡಲ ಮುನಿಯ ಶಾಪ ಸಿಕ್ಕಿದಂತಹ ಪ್ರಕರಣವನ್ನು ನೆನಪಿಸಬೇಕು ನಾನು. ಆ ಕಾರಣದಿಂದ ಇದು ರಾಜಋಷಿಯಾದಂತಹ ನಮ್ಮ ಸಿದ್ಧಾಂತ ಇದು. ನಾನು ವೃತಸ್ಥನಾಗಿದ್ದೇನೆ, ನಾನಿಲ್ಲಿ ಹಿಂಸೆಯನ್ನು ಜಂತುಗಳಿಗೆ ಪ್ರಾಣಿಗಳಿಗೆ ಮಾಡುವುದಿಲ್ಲ. ಆ ಕಾರಣ ದುಷ್ಟ ಮೃಗಗಳ ಹಿಂಸೆ ನಿಲ್ಲಬೇಕು, ಋಷಿಗಳು ಭಯ ನಿವಾರಣೆಯಾಗಬೇಕು ಅಂತ ನಿಮ್ಮ ಬೇಡಿಕೆಯನ್ನು ನಾನು ತಿರಸ್ಕರಿಸುವುದಿಲ್ಲ. ಇದು ರಾಜಧರ್ಮ. ನಿಮ್ಮ ಬೇಡಿಕೆಯನ್ನು ಈಡೇರಿಸಬೇಕಾದ್ರೆ ಲಕ್ಷ್ಮಣನನ್ನು ಕಳುಹಿಸಿಕೊಡ್ತೇನೆ ಅಂತ ರಾಮ ಇಲ್ಲಿ ಹೇಳ್ತಾನೆ ಅಂತೆ, ನಾ ಬರುವುದಿಲ್ಲ ಅಂತ. ಹಾಗೆ ಲಕ್ಷ್ಮಣನನ್ನು ಕರೆದು ಅವನಿಗೆ ರಾಮ ಆಜ್ಞಾಪಿಸ್ತಾನೆ, ಈ ಋಷಿ ಯಾರು ಬೇಡರಾಗಿ ಬಂದಿದ್ದಾರೆ ಇವರಿಗೆ ನೀನು ಆ ಮೃಗಗಳ ತೊಂದರೆಯನ್ನು ನಿವಾರಿಸಬೇಕು ನೀನು. ಹಾಗೆ ಅವರ ಜೊತೆಗೆ ನೀನು ಹೋಗುವಂತ ಕವಚವನ್ನು ಕಟ್ಟಿಕೊಂಡು, ಪಾದರಕ್ಷೆಯನ್ನು ತೊಟ್ಟುಕೊಂಡು, ಕಟಾರಿಯನ್ನು ಸೊಂಟದಲ್ಲಿ ಬಿಗಿದುಕೊಂಡು, ಬಿಲ್ಲು ಬತ್ತಳಿಕೆಯನ್ನು ಕಟ್ಟಿಕೊಂಡು ಲಕ್ಷ್ಮಣ ಈ ಬೇಟೆಗಾರರ ಜೊತೆಗೆ ಲಕ್ಷ್ಮಣ ರಾಮನ ಅನುಮತಿಯನ್ನು ಆಶೀರ್ವಾದವನ್ನು ಪಡ್ಕೊಂಡು ಹೊರಟನಂತೆ. ಪೊದೆಯಲ್ಲಿ ಅಡಗಿದಂತಹ ಪ್ರಾಣಿಗಳನ್ನು ಎಬ್ಬಿಸುವುದಕ್ಕೋ ಓಡಿಸುವುದಕ್ಕೋ ಅವರು ಬೇಟೆಯ ತಮಟೆಯ ಇತಿ ಏನೇನು ವಾದ್ಯವಾದನಗಳಿದೆ ಅದನ್ನೆಲ್ಲ ಅವರು ಹಿಡ್ಕೊಂಡು ಹೊರಟರಂತೆ. ಅದನ್ನು ಧರಿಸಿಕೊಂಡು ಓಡಿಸಿಕೊಂಡು ಹೋದರಂತೆ. ಭಾರಿ ದೊಡ್ಡ ಬೇಟೆಯನ್ನೇ ಆಡಿದ್ರಂತೆ. ಅಲ್ಲಿ ಯಾವುದು ಕ್ರೂರ ಪ್ರಾಣಿ ಎಲ್ಲ ಓಡಿಸಿದ್ರು ಆ ಪ್ರದೇಶದಿಂದ, ಪಂಚವಟಿ ಪ್ರದೇಶದಿಂದ. ಇವರೆಲ್ಲ ಸೇರಿಕೊಂಡು ಬಂದವರು ದೇವತೆಗಳು, ಇದು ಯಾವುದೂ ಗೊತ್ತಿರಲಿಲ್ಲ. ಅನೇಕ ಪ್ರಾಣಿಗಳು ಇವರ ಬೇಟೆಗಾರರ ಬೇಟೆಯಲ್ಲಿ ಸತ್ತು ಬಿದ್ದುವಂತೆ ಮತ್ತು ಓಡಿಸ್ತಾ ಇದ್ರಂತೆ. ಲಕ್ಷ್ಮಣನು ಅವರ ಜೊತೆಗೆ ಓಡಿದನಂತೆ. ಓಡುತ್ತಾ ಇರುವಾಗ ಒಂದು ಭಾರಿ ದೊಡ್ಡ ಹಂದಿ ಸೂಕರ ಲಕ್ಷ್ಮಣನಿಗೆ ಎದುರಾಯಿತು. ಲಕ್ಷ್ಮಣನ ಮೇಲೆ ಅದು ನೆಗೆಯುವುದಕ್ಕೆ ಜಿಗಿಯುವುದಕ್ಕೆ ಸಿದ್ಧವಾಯಿತಂತೆ. ಆವಾಗ ಲಕ್ಷ್ಮಣ ಅದರ ಮೇಲೆ ಬಾಣ ಬಿಡ್ತಾನೆ. ಏನಾಯ್ತು ನೋಡೋಣ. ಉಗಿದು ಕಿವಿವರಿಗಾಗಿ ಬಾಣವ ಅಗಲಿಸುತ್ತ ಬೊಬ್ಬಿರಿಗೆ ಶರವಿಬ್ಬಗಿಯ ಮಾಡಿತು ಮುಂದುವರಿದಂಡಿಸಿದ ಸೂಕರನ. ಚಿಗಿದು ಮುಂದಕ್ಕೆ ಹಾಯ್ದು ಹುತ್ತವ ಬಗಿದು ರಜನಿ ಚರನ ಶಿರವನು ನೆಗಗಿದುದು ನಬಕಾಗಿ ನಿರ್ಜರ ನಿವಹ ನಲಿದಾಡೇ. ಅವನ ಮೇಲೆ ಆ ಸೂಕರ ಹಂದಿ ಹಾರಿ ಬರುವಾಗ ಒಂದು ದಿವ್ಯಾಯುಧವನ್ನು ಅಸ್ತ್ರವನ್ನು ಬಿಲ್ಲಿನ ಮೂಲಕವಾಗಿ ಹೂಡ್ತಾನೆ ಅದರ ಮೇಲೆ. ಲಕ್ಷ್ಮಣನ ಧನುಸ್ಸಿಗೆ ದಿವ್ಯಾಯುಧವನ್ನು ಹೂಡಿದ. ಅದು ಹಂದಿಗೆ ಹೊಡೆದದ್ದು. ಹಂದಿಯನ್ನು ಸೀಳಿ ತುಂಡು ಮಾಡಿಕೊಂಡು ಮುಂದೆ ಹೋಗಿ ಒಂದು ದೊಡ್ಡ ಹುತ್ತ ಇತ್ತಂತೆ ಅಲ್ಲಿ ಬೆಳೆದದ್ದು. ಆ ಹುತ್ತದ ಒಳಗೆ ಪ್ರವೇಶ ಮಾಡಿದಂತೆ ಬಾಣ. ಅಲ್ಲಿ ಒಬ್ಬ ರಾಕ್ಷಸನ ತಲೆಯನ್ನು ಕಡಿದು ಅದು ಕೆಳಗೆ ಹಾಕಿದಂತೆ. ಆಶ್ಚರ್ಯ ಆಯಿತು ಲಕ್ಷ್ಮಣನಿಗೆ. ಹಂದಿಗೆ ಹೊಡೆದಿದ್ದೇನೆ, ರಾಕ್ಷಸನ ತಲೆ ಬಂದಿದೆ, ಇದು ಎಂತಹ ಮಾಯೆ ಇದು. ಅದು ತಪಸ್ಸು ಮಾಡುತ್ತಿದ್ದಂತಹ ಶಂಭೂಕನ ದೀರ್ಘಕಾಲ 1000 ವರ್ಷ ಆಗಿದೆ ಅವನ ಮೇಲೆ ಹುತ್ತ ಬೆಳೆದಿದೆ. ನಾವು ಈ ಸಂದರ್ಭದಲ್ಲಿ ವಾಲ್ಮೀಕಿಯನ್ನು ನೆನಪಿಸಿಕೊಳ್ಬಹುದು. ಸಪ್ತಋಷಿಗಳ ಅನುಗ್ರಹದಿಂದ ರಾಮನಾಮದಲ್ಲಿ ತಲ್ಲೀನರಾದದ್ದು ಒಬ್ಬ ಕಟುಕನಾದಂತಹ ಬೇಡ. ಅವ ಆಮೇಲೆ ವಾಲ್ಮೀಕಿ ಆಗುವಂಥದ್ದನ್ನು ಅವನ ಮೇಲೆ ಹುತ್ತ ಬೆಳೆಯುವಂತಹದ್ದು. ವಾಲ್ಮೀಕದಿಂದ ಹೊರಗೆ ಬಂದ ಕಾರಣ ವಾಲ್ಮೀಕಿ, ಹಾಗಂತ ಇವ ವಾಲ್ಮೀಕಿ ಆದದ್ದಲ್ಲ. ಇವ ರಾಕ್ಷಸನಾಗಿ ಅವಿತುಕೊಳ್ತಿದ್ದಾನೆ. ದೇವತೆಗಳು ನಲಿದಾಡಿದ್ರಂತೆ. ಈ ಬಾರಿ ಹಂದಿ ಎಲ್ಲಿಂದ ಬಂತು? ಮುನಿಯ ಹತ್ಯೆ ಸಂಭವಿಸಿತಲ್ಲ. ಅವ ಗಡ್ಡ ಬಿಟ್ಟುಕೊಂಡಿದ್ದ, ಶಿಕೆಗೆ ಕಟ್ಟಿಕೊಂಡಿದ್ದ ಲಕ್ಷ್ಮಣನಿಗೆ ಆಶ್ಚರ್ಯ ಆಯಿತು, ಖೇದ ಆಯ್ತು ಅವನಿಗೆ. ಒಬ್ಬ ಮುನಿಯನ್ನು ಕೊಂದನಲ್ಲ ನಾನು, ಯಾಕೆ ಹೀಗಾಯಿತು ಅಂತ. ಆ ಹೊತ್ತಿಗೆ ಇವರೆಲ್ಲರೂ ಯಾರ್ಯಾರು ಬೇಟೆಗಾರರ ರೂಪದಲ್ಲಿದ್ದರು, ರೂಪಾಂತರದಲ್ಲಿ ಇದ್ದರು, ಹಾಗೆ ತಾನು ದೇಹತ್ಯಾಗ ಮಾಡಬೇಕಾದಿತ್ತು. ಮುನಿಯನ್ನು ಕೊಂದ ಕಾರಣ ಲಕ್ಷ್ಮಣನು ಕತ್ತಿಯನ್ನು ಹೊರೆಯಿಂದ ಹಿಡಿದು ತನ್ನ ಹೊಟ್ಟೆಗೆ ಚುಚ್ಚಿಕೊಳ್ಳಿಕ್ಕೆ ಪ್ರಯತ್ನಿಸಿದಂತೆ. ದೊಡ್ಡ ಅಪರಾಧ ಆಯಿತು, ಮುನಿಯ ವಧೆ ಆಯಿತು ನನಗೆ. ಈ ಪಾಪಕ್ಕೆ ಪ್ರಾಯಶ್ಚಿತ್ತ ಯಾವುದು? ಅಷ್ಟು ಹೊತ್ತಿಗೆ ಅವರು ಪ್ರತ್ಯಕ್ಷಗೊಂಡರಂತೆ ದೇವತೆಗಳೆಲ್ಲ. ಕೇಳೋಣ. ಯುವಕಣ ರಕ್ಕಸನು ರಕ್ಕಸ ನಿವಹದಲ್ಲಿ ಬಲ್ಲಿದನು ಬಳಿಕಿವ
ನೆವಗೆ ಸಲುವ ಸುರೇಂದ್ರ ಪದವಿಗೆ ಮಾಡಿದನು ಮನವಾಗ. ಇವನು ನರರಿಂದಲ್ಲದಾಯುಷ್ಯವನು ಬಿಡೆನೆಂದರಿದು ಬರವಾಯ್ತೆವಾಗಿ ನೀ ನೋಡೆಂದು ನಿಜವನು ತೋರಿದನು ಸುರಪ. ಇವ ಕಣ ರಕ್ಕಸನು ನೀನು ಆತ್ಮಹತ್ಯೆಯನ್ನು ಮಾಡಬೇಕಾಗಿಲ್ಲ ಲಕ್ಷ್ಮಣ. ನೀನು ಯಾಕೆ ಆತ್ಮಹತ್ಯೆ ಮಾಡ್ತೀಳ? ಅಪರಾಧ ಮಾಡಿದ್ರಲ್ವ, ನಿನ್ನಿಂದ ಅಪರಾಧ ಆಗಲಿಲ್ಲ, ನಿನ್ನಿಂದ ಸತ್ಕಾರಿಯಾಗಿದೆ, ಧರ್ಮಕಾರಿಯಾಗಿದೆ ಅಂತ ಹೇಳ್ತಾರೆ. ನಮ್ಮ ಮಾತನ್ನು ನಂಬಬೇಕು. ಈಗ ಋಷಿವೇಷದಿಂದ ಕಾಣುವಂತಹ ತಲೆ ಏನುಂಟಿದು, ಇವ ಋಷಿವೇಷದವನಲ್ಲ, ಇವ ರಾಕ್ಷಸನಾಗಿದ್ದವನು. ನೀನು ನಂಬಬೇಕಿದನ್ನಂಥವರು ತಮ್ಮ ಮರೆಯಾಗಿದ್ದಂಥ ವೇಷವನ್ನು ಕಳಚಿದ್ರಂತೆ. ನೋಡು, ಇವ ಇಂದ್ರ ಬೇಡರ ಒಡೆಯನಾಗಿ ಕಾಣುತ್ತಿರುವವ. ಆ ಬೇಡರ ವೇಷ ಮಾಯವಾಗಿ ಇಂದ್ರನೇ ಪ್ರತ್ಯಕ್ಷವಾಗಿ ಕಂಡ. ನಾನು ನಾರದ ಇವರಿಗೆ ಪಥ ನಿರ್ದೇಶನವನ್ನು ಮಾಡುತ್ತಾ ಬಂದವ. ಅವನು ಆ ಬೇಡರ ವೇಷದಿಂದ ಮುಕ್ತನಾಗಿ ನಾರದನಾಗಿ ಮಹತಿ ವೀಣೆಯನ್ನು ನುಡಿಸಿದನಂತೆ. ಆಗ ಲಕ್ಷ್ಮಣನಿಗೆ ಸ್ಪಷ್ಟ ಆಯಿತು, ಇವ ಮಹಾಸುರ. ಇವನಿಗೆ ಹೆಸರು ಶಂಭೂಕ ಅಂತ ಹೆಸರು. ಬ್ರಹ್ಮನಿಂದ ಪ್ರೇಷಿತನಾಗಿ ಇವ ಅಮರತ್ವದ ಪದವಿಯನ್ನು ಬಯಸಿ ತಪಸ್ಸಿಗೆ ಕುಳಿತಿದ್ದಾನೆ. ಇದು ಕೆಟ್ಟ ತಪಸ್ಸು. ಇವನಿಗೆ ಅರ್ಹತೆಯೇ ಇಲ್ಲ, ಯೋಗ್ಯತೆಯೇ ಇಲ್ಲ. ಇಂದ್ರ ಪದವಿ ಸಿಗಬೇಕಿದ್ರೆ ಏನು ಸಾಮಾನ್ಯವಾದು, 100 ಅಶ್ವಮೇಧ ಮಾಡಬೇಕು, 100 ಅಶ್ವಮೇಧದ ಪುಣ್ಯದಷ್ಟೇ ದಾನ ಮಾಡಬೇಕು, ಅಷ್ಟೇ ಪುಣ್ಯದ ಭಾಗ ತಪಸ್ಸು ಮಾಡಬೇಕು. ಬರೇ 100 ಅಶ್ವಮೇಧ ಮಾಡಿದ್ರೂ ಆಗೋದಿಲ್ಲ, ಬರೇ ದಾನ ಮಾಡಿದ್ರೂ ಆಗೋದಿಲ್ಲ, ಬರೇ ತಪಸ್ಸು ಮಾಡಿದ್ರೂ ಆಗೋದಿಲ್ಲ. ಈ 3 ಕಾರ್ಯವನ್ನೂ ಯಾರು ಮಾಡ್ತಾರೆ? ಯಜ್ಞ, ದಾನ, ತಪಸ್ಸು. ಅಂಥವರಿಗೆ ಮಾತ್ರ ಇಂದ್ರ ಪದವಿಯ ಯೋಗ್ಯತೆ ಇರುವಂತಹದ್ದು ಹೊರತು ಬರೇ ತಪಸ್ಸು ಮಾಡಿದರೆ ಸಿಗುವಂತಹದ್ದಲ್ಲ. ಹೀಗೆ ಅವನ ಪ್ರಾಣವು ನರರಿಂದ ಮಾತ್ರ ಹೋಗಬೇಕೆಂಬಂತಹ ವರ ಇತ್ತು. ಇಲ್ಲದೆ ನಮಗೆ ಕೊಲ್ಲಿಕ್ಕಾಗ್ತದೆ. ಹಾಗಾದ್ರೆ ನಾವು ಯಾಕೆ ಬಂದೆವು? ರಾಮಲಕ್ಷ್ಮಣರು ನೀವು ಅರಣ್ಯಕ್ಕೆ ಬಂದಿದ್ದೀರಿ ಅಂತ ನಮಗೆ ಗೊತ್ತುಂಟು. ನಿಮ್ಮ ಕೈಯಿಂದ ಅವನಿಗೆ ಮೋಕ್ಷ ಹೋಗಬೇಕೆ, ಅವನಿಗೆ ಕಾರಣನಾಗಬೇಕು. ಯಾಕೆ ತಪಸ್ಸು ಮಾಡಿದ್ದಾನೆ, ಆ ತಪಸ್ಸಿಗೊಂದು ಫಲ ಉಂಟಲ್ಲ. ಅದು ರಾಮಲಕ್ಷ್ಮಣರಾದಂಥ ನಿಮ್ಮಿಂದಲೇ ಹೊರತು ಮತ್ತೊಬ್ಬರಿಂದ ಅಲ್ಲ. ನಿಮ್ಮನ್ನು ಪ್ರೇರೇಪಿಸುವುದಕ್ಕಾಗಿ ನಾವು ಹೀಗೆ ವೇಷಧಾರಿಗಳಾಗಿ ಬಂದಿದ್ದೇವೆ ಅಂತ ಹೇಳ್ತಾನೆ. ದೇವತೆಗಳು ಸ್ವರ್ಗಕ್ಕೆ ಹಿಂದಿರುಗಿದ್ರಂತೆ, ಹಾಗೆ ಲಕ್ಷ್ಮಣ ರಾಮನ ಸಮೀಪಕ್ಕೆ ಬಂದನಂತೆ. ರಾಮನಿಗೂ ನಡೆದಂತಹ ಕಥೆಯನ್ನು ವಿವರಿಸಿದನಂತೆ. ಸಂತೋಷ ಆಯಿತಂತೆ ರಾಮನಿಗೆ. ದುಷ್ಟರ ವಧೆಗಳಿಗೆ ಸಂಕಲ್ಪ ಮಾಡಿದ್ದೇನೆ. ಆ ದುಷ್ಟರ ವಧಾ ಕಾರ್ಯ ಒಂದೊಂದೇ ಕೆಲಸ ಈಗ ಆರಂಭಗೊಂಡಿದೆ, ಅದಕ್ಕೆ ಬೀಜವಾಪನಗೊಳ್ಳುತ್ತದೆ ಅಂತ ರಾಮನಿಗೂ ಕಂಡಿತಂತೆ. ನಾವು ಶೂರ್ಪನಖಿಯ ಹಿನ್ನೆಲೆಯನ್ನು 4ನೇ ಸಂಧಿಯಲ್ಲಿ ಕೇಳೋಣ. ಕುಶಲ ಕೇಳೈ ಶೂರ್ಪಣಖಿ ಎಂಬ ಸುರೆ ಬಂದಳು ವನ ವಿಗಾರ ವ್ಯಸನದಲ್ಲಿ, ನರಮಾಂಸ ಭೋಜನ ದುಜ್ಜುಗಾರ್ಥದಲ್ಲಿ. ಅಸುವಳಿದ ಶಂಭುಕನ ಬಳಿಗವನು ನುಸುರುದಿಗಹನು ಕಂಡು ಹಲುಗಳ ಮಸೆವುತೈದಿದ ಇನಕುಲೇಂದ್ರನ ಪರ್ಣ ಮಂದಿರವ. ಶೂರ್ಪನಖಿ ಬಂಧುಗಳೇ, ಲಂಕೆಯಲ್ಲಿ ಮಾಲಿ, ಸುಮಾಲಿ, ಮಾಲ್ಯವಂತ 3 ಜನ ಅಣ್ಣ ತಮ್ಮಂದರು ದೇವಲೋಕದ ದಾಳಿ ಮಾಡಿದ್ರು. ಇಂದ್ರಾದಿಗಳು ದಿಕ್ಕೆಟ್ಟರು. ಮಹಾವಿಷ್ಣುವಿನಲ್ಲಿ ದೂರ ಹೇಳಿದರು. ಬ್ರಹ್ಮನ ಮೂಲಕವಾಗಿ, ಶಿವನ ಮೂಲಕವಾಗಿ. ಮಹಾವಿಷ್ಣು ಚಕ್ರವನ್ನು ಕಳಿಸ್ತಾನೆ, ಸುದರ್ಶನನನ್ನು. ಮಾಲಿ ಸತ್ತು ಹೋಗ್ತಾನೆ. ಮಿಕ್ಕ ಎಲ್ಲ ರಾಕ್ಷಸರು ಸುಮಾಲಿ ಮತ್ತು ಮಾಲ್ಯವಂತ ಅಡಗುತ್ತಾರೆ ಪಾತಾಳದಲ್ಲಿ, ಲಂಕೆಯನ್ನು ಬಿಟ್ಟು. ಒಂದು ದಿವಸ ಮಗಳಾದಂತಹ ಸುಮಾಲಿ ಕೈಕಸೆಯನ್ನು ಒಳ್ಳೆಯ ಸಂತಾನವನ್ನು ಅಪೇಕ್ಷಿಸಿ ತಪಸ್ಸು ಮಾಡುತ್ತಿರುವಂತಹ ವಿಶ್ರವಸುವಿನಲ್ಲಿಗೆ ಕಳುಹಿಸಿಕೊಡ್ತಾರೆ. ಕೈಕಸೆಯ ತಪಸ್ಸಿನಿಂದ, ಕೈಕಸೆಯ ಸೇವೆಯಿಂದ ಸಂತೃಪ್ತರಾಗಿ ವಿಶ್ರವಸುಗಳು ಅಪೇಕ್ಷೆಯನ್ನು ಕೇಳುವಾಗ ಮಕ್ಕಳನ್ನು ಪಡೆಯುವ ಆಸೆ ಹೇಳ್ತಾಳೆ. ಇದು ಸಂಧ್ಯಾಕಾಲ, ಸಾಯಂ ಸಂಧ್ಯೆ. ಕೆಟ್ಟ ಮಕ್ಕಳು ಹುಟ್ಟುತ್ತಾರೆ, ಇಲ್ಲ ನನಗೆ ಮಕ್ಕಳ ಅನುಗ್ರಹ ಮಾಡಬೇಕು. ಹಾಗೆ ಮೊದಲ ಸಂತಾನ ದಶಕಂಠ ರಾವಣ, 2ನೇ ಸಂತಾನ
ಕುಂಭಶ್ರವಣ, ಮೂರನೇ ಸಂತಾನ ಶೂರ್ಪನಖ, ನಾಲ್ಕನೇ ಸಂತಾನ ವಿಭೀಷಣ. ಮೂರೂ ರಾಕ್ಷಸರ ಮಕ್ಕಳನ್ನು ಪಟ್ಟಾಗ ಅವಳೇ ಕೇಳ್ತಾಳೆ, ಸಜ್ಜನನಾದ ಮಗ ಒಬ್ಬ ಬೇಕು, ಧರ್ಮಾತ್ಮ ಬೇಕು. ಹಾಗೆ ವಿಭೀಷಣನನ್ನು ಪಡೀತಾಳೆ. ಇದು ಹಿನ್ನೆಲೆ ಕತೆ. ವಿಶ್ವಾಸ ಮುನಿಯನ್ನು ಬೀಳ್ಕೊಂಡು ಅವಳು ಪಾತಾಳವನ್ನು ಸೇರ್ತಾಳೆ. ಮಕ್ಕಳು ಬೆಳೀತಾರೆ, ತಪಸ್ವೀಕರಿಸ್ತಾರೆ. ರಾವಣ ತಲೆಯನ್ನು ಕಡಿದು ಬ್ರಹ್ಮನಿಗೆ ಒಪ್ಪಿಸ್ತಾನೆ. 1,000 ವರ್ಷ ಆಗೋ ಒಂದು ತಲೆ, 9,000 ವರ್ಷ ಆಗೋ 9 ತಲೆ, 10,000 ವರ್ಷ ಆಗೋ 10ನೇ ತಲೆಯನ್ನು ಕಡಿಯುವಾಗ ಬ್ರಹ್ಮ ಪ್ರತ್ಯಕ್ಷ ಆಗ್ತಾನೆ. ನನಗೆ ಮರಣವೇ ಇಲ್ಲದವರ ಇಲ್ಲ ಹಾಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಹಾಗಾದ್ರೆ ನರ ಮತ್ತು ವಾನರರಿಂದ ಹೊರತುಪಡಿಸಿ ಯಾರಿಂದಲೂ ಮರಣ ಬರಬಾರದು. ನರ ಮತ್ತು ವಾನರ, ಯಾಕೆಂದ್ರೆ ಅವರ ಬಗೆಗೆ ರಾವಣನಿಗೆ ತಿರಸ್ಕಾರ ಭಾವ. ಮನುಷ್ಯರು ಮತ್ತು ವಾನರರು ಮಂಗಗಳು ಏನು ಮಾಡ್ತವೆ ಅಂತ ಆಯಿತು. ಹಾಗೆ ವಿಶೇಷವಾದಂತಹ ವರವನ್ನು, ಕೋಟಿ ವರ್ಷದ ಆಯುಷ್ಯ ಸಿಗ್ತದೆ. ಶಿವದೇವರು ಅವನಿಗೆ ಕೋಟಿ ವರ್ಷದ ಆಯುಷ್ಯವನ್ನು ಕೊಡ್ತಾರೆ. ಶಿವದೇವರು ಅವನಿಗೆ ಚಂದ್ರಹಾಸ ಎಂಬಂಥ ಆಯುಧವನ್ನು ಕೊಡುವಂಥದ್ದು ನಮಗೆ ಕಾಡ್ತದೆ ಮುಂದೆ. ದೇವತೆಗಳನ್ನು ಗೆಲ್ಲುವ ವರವನ್ನು ಕೇಳಿದರೆ ಕುಂಭಕರ್ಣನ ನಾಲಿಗೆಯಲ್ಲಿ ಶಾರದೆ ಕೂತುಕೊಳ್ತಾಳೆ. ಇಂದ್ರನನ್ನು ಕೊಲ್ಲುವ ವರವನ್ನು ಕೇಳಿದರೆ ಅವಳಿಗೆ ಆಗುವುದಿಲ್ಲ. ದೇವತೆಗಳನ್ನು ಗೆಲ್ಲುವವರ ನಿರ್ದೇವತ್ವ ಕೇಳುವುದು, ಅದು ನಿದ್ರೆಯತ್ವ ಅಂತ ಆಯಿತು. ನಿರ್ದೇವತ್ವ ಆಗಲಿಲ್ಲ, ಅವನಿಗೆ ನಿದ್ರೆಯೇ ಬಂದದ್ದು. ಆದರೆ ಒಂದು ಅನುಗ್ರಹ ಮಾಡಿದ, ವರ್ಷಕ್ಕೊಮ್ಮೆ ನಿನಗೆ ಎಚ್ಚರ ಆಗ್ತದೆ ಒಂದು ದಿವಸ. ಹಾಗೆ ಕುಂಭಶ್ರವಣನಿಗೆ 6 ತಿಂಗಳು ನಿದ್ದೆ, 6 ತಿಂಗಳು ಎಚ್ಚರ ಅಲ್ಲ, 6 ತಿಂಗಳು ನಿದ್ರೆ, 1 ದಿವಸ ಎಚ್ಚರ, ಪುನಃ 6 ತಿಂಗಳು ನಿದ್ದೆ. ಒಂದೇ ದಿವಸ ಅವನಿಗೆ ತಿನ್ನಲಿಕ್ಕೆ, ಎಲ್ಲ ಸಂಸಾರ ಮಾಡಲಿಕ್ಕೆ. ಶೂರ್ಪನಖಿ ತಪಸ್ಸು ಮಾಡಲಿಲ್ಲ. ವಿಭೀಷಣ, ನನಗೆ ಸದಾ ಧರ್ಮದಲ್ಲೇ ಆಸಕ್ತಿ ಇರುವ, ಜಾಗೃತವಾಗಿರುವಂಥ ವರವನ್ನು ಕೊಡು. ಧರ್ಮದಲ್ಲಿ, ಅಧರ್ಮದಲ್ಲಿ ಅಲ್ಲ. ಬ್ರಹ್ಮ ಸಂತೋಷದಿಂದ ಕೊಡ್ತಾನೆ ಅವರಿಗೆ ಚಿರಂಜೀವತ್ವವನ್ನು. ಯಾರಿಗೆ ಧರ್ಮದಲ್ಲಿ ಆಸಕ್ತಿ ಇದೆ, ಯಾರು ಧರ್ಮಾತ್ಮರು, ಅವರು ಚಿರಂಜೀವಿಗಳಾಗಬೇಕು ಎನ್ನುವುದು ಈ ವರದ ಧ್ವನಿ. ಕೆಟ್ಟವರು, ಅಧರ್ಮಿಗಳು ಚಿರಂಜೀವಿಗಳಾಗಬೇಕು. ನಾವು ಹೇಳೋದು ಪಾಪಿ ಚಿರಾಯು ಅಂತ ಒಂದು ಮಾತಿದೆ. ಪಾಪಿ ಸಾಯುವುದಿಲ್ಲ, ಪುಣ್ಯವಂತನಾದರೆ ಆಯುಷ್ಯ ಕಮ್ಮಿ ಇರ್ತದೆ. ಆದರೆ ಬ್ರಹ್ಮದೇವರು ಪುಣ್ಯವಂತನಾದ, ಧರ್ಮಾತ್ಮನಾದ, ಧರ್ಮ ಪ್ರಜ್ಞೆ ಇರುವ ವಿಭೀಷಣನಿಗೆ ಚಿರಂಜೀವತ್ವವನ್ನು ಕೊಡ್ತಾನೆ ಉಡುಗೊರೆಯಾಗಿ. ಲಂಕೆಯನ್ನು ಸ್ವಾಧೀನೀಕರಿಸಿಕೊಳ್ತಾನೆ ರಾವಣ. ಮಂಡೋದರಿಯನ್ನು ಮದುವೆ ಆಗ್ತಾನೆ. ಹಾಗೆ ಕುಂಭಶ್ರವಣನಿಗೂ ಮದುವೆ ಆಗ್ತದೆ, ವಿಭೀಷಣನಿಗೂ ಮದುವೆ ಆಗ್ತದೆ. ಶೂರ್ಪನಖಿಗೆ ಮದುವೆ ಆಗಲಿಲ್ಲ. ಕೇಳ್ತಾಳೆ ಅವಳು, ಅಣ್ಣ ನನಗೆ ಮದುವೆ ಮಾಡಬೇಕು ಅಂತ. ಪಾತಾಳ ಲೋಕವಾಸಿ, ಕಾಲಕೇಯ ವಂಶಸ್ಥ ವಿದ್ಯುಜ್ಜಿಮ್ಮನ ಮದುವೆ ಆಗ್ತದೆ. ಅಪ್ರತಿಮ ವಿಕ್ರಮಿ. ತನ್ನ ವಿಕ್ರಮ ಎಷ್ಟು, ಶಕ್ತಿ ಎಷ್ಟು ಅಂತ ಗೊತ್ತಿಲ್ಲ, ಸ್ವಲ್ಪ ಹೆಡ್ಡ. ಮದುವೆ ಆಗ್ತದೆ. ಶೂರ್ಪನಖ ವಿವಾಹ ಚಂದ ಉಂಟದು ಕತೆ. ಅವಳು ಗಂಡನನ್ನು ಎತ್ತಿಕೊಂಡು ಹೋಗುವಂಥದ್ದು ಇತ್ಯಾದಿ ಇತ್ಯಾದಿ. ಹಾಗೆ ದೇವಲೋಕದ ದಾಳಿಗೆ ರಾವಣ ಹೋಗುವಾಗ ಇವನ ವಿಕ್ರಮವನ್ನು ಕಂಡು ವಿದ್ಯುಜ್ಜಿಮ್ಮನವನ್ನು ಜಯಿಸುವವರೇ ಇಲ್ಲ. ನಾಳೆ ತನ್ನ ಚಕ್ರವರ್ತಿತ್ವಕ್ಕೆ, ರಾಕ್ಷಸ ಪತಿತ್ವಕ್ಕೆ ತೊಂದರೆ ಆದಿತ್ತು ಅಂತ ಈ ಯುದ್ಧದ ಒಟ್ಟು ಸಂಕುಲ ಯುದ್ಧ, ಕೂಟ ಯುದ್ಧದಲ್ಲಿ ಹಿಂದಿನಿಂದ ವಿದ್ಯುಜ್ಜಿಮ್ಮನನ್ನು ತಲೆ ಕಡಿತಾನೆ ರಾವಣ. ಅವ ಹಿಂದೆ ನಿಂತಾಗ ತಲೆ ಹೋದದ್ದು, ಹಿಂದೆ ನಿಂತಾಗ ಅಲ್ಲ, ಅವನ ತಲೆ ಕಡಿಯುವುದೇ ರಾವಣ. ಈ ಗುಂಪಿನಲ್ಲಿ ಗೊತ್ತಾಗಲಿಲ್ಲ. ಇವಳು ವಿಧವೆ ಆಗ್ತಾಳೆ. ಗೊತ್ತಾಯ್ತು ಇವಳಿಗೆ ನಿಧಾನವಾಗಿ, ಇದು ಅನ್ನ ಮಾಡಿದ ದ್ರೋಹ ಅಂತ ಹೇಳ್ತಾನೆ ರಾವಣ. ಎಂಥದೋ ನಡೆದು ಹೋಯ್ತಮ್ಮ ಅಂತ. ನಿತ್ಯ ಲಂಕೆಯಲ್ಲಿ ಅವನ ಶಯನ ಮಂದಿರ ಅಂತಃಪುರದ ಹತ್ರ ಬೊಬ್ಬೆ ಹಾಕೋದು ಇವಳು ರಾತ್ರಿ. ತನಗೆ ಸುಖ ಇಲ್ಲ, ಇವನಿಗೂ ಸುಖ ಇರಬಾರದು. ಅದೊಂದು ಕೆಲವರಿಗೆ ಕ್ರಮ ಉಂಟು. ತನಗೆ ಇಲ್ಲದೆ ಇರುವ ಸುಖ ಬೇರೆಯವರಿಗೆ ಇರಬಾರದಲ್ಲ. ಅವನಿಗೆ ಖಂಡಿತ ಯಾಕೆ ಇವಳನ್ನು ಇಲ್ಲಿ ಇಟ್ಟುಕೊಳ್ಳೋದು. ಕರದೂಷಣ ತ್ರಿಶಿರರು, ಅಪ್ರತಿಮ ವಿಕ್ರಮಿಗಳು. ಕರಾಸುರ ರಾವಣನಷ್ಟೇ ಬಲಾಢ್ಯ. ಇವನು ಇದ್ರೆ ನಾಳೆ ತೊಂದರೆ ಆದಿತ್ತು ಲಂಕೆಯಲ್ಲಿ ಅಂತ ಹುನ್ನಾರವನ್ನು ಹೂಡಿ ಕರದೂಷಣ ತ್ರಿಶಿರರೊಂದಿಗೆ 14,000 ರಾಕ್ಷಸರೊಂದಿಗೆ ಈ ಶೂರ್ಪನಖಿಯನ್ನು ದಂಡಕಾರಣ್ಯಕ್ಕೆ, ಜನಸ್ಥಾನಕ್ಕೆ, ಅರ್ಥಾತ್ ಪಂಚವಟಿಗೆ ಕಳುಹಿಸಿಕೊಡುವುದು. ಅಲ್ಲಿ ಬೊಬ್ಬೆ ಹಾಕಿಕೊಂಡಿರಲಿ ಅಂತ. ಒಂದು ಉಲ್ಲೇಖ ಪ್ರಕಾರ ಈ ಶಂಭುಕ ಎನ್ನುವ ಶೂರ್ಪನಖಿಯ ಮಗ ಅಂತ ಒಂದು ಕಡೆಯಲ್ಲಿ ಕಥೆಯಲ್ಲಿ ಗೊತ್ತಾಗ್ತದೆ. ಯಾಕಂದ್ರೆ ಅವಳು ಈ ಶಂಭುಕನ ರಕ್ತಸಿಕ್ತವಾದ ದೇಹವನ್ನು ಕಂಡು ದುಃಖಿಸ್ತಾಳೆ. ಯಾವನೊಬ್ಬ ರಾಕ್ಷಸ ಸತ್ತದಕ್ಕೆ ಶೂರ್ಪನಖಿ ಯಾಕೆ ದುಃಖಿಸುವುದು? ಅದಕ್ಕೆ ಒಂದು ಪುರಾಣದಲ್ಲಿ ಒಂದು ಆಧಾರ ಇದೆ. ಪುರಾಣಿಕರು ಹೇಳ್ತಾರೆ, ಒಂದು ಕಡೆಯಲ್ಲಿ ವಿದ್ಯುಜ್ಜಿಮ್ಮ ಸಾಯುವಾಗ ಶೂರ್ಪನಖಿ ಗರ್ಭಿಣಿಯಾಗಿದ್ಲು. ಹಾಗೆ ವಿದ್ಯುಜ್ಜಿಮ್ಮನಿಂದ ಪಡೆದಂತಹ ಗರ್ಭ ಅದು. ಅವಳು ತನ್ನ ಗರ್ಭ ಪೋಷಣೆಗಾಗಿ, ರಾವಣ ಎಲ್ಲಿಯಾದರೂ ತನ್ನ ಗರ್ಭವನ್ನು ನಾಶ ಮಾಡಬಹುದು ಎನ್ನುವುದರಿಂದ ರಕ್ಷಣೆಗಾಗಿ ಶಂಭುಕನನ್ನು ಗರ್ಭಿಣಿಯಾರುವಾಗೆ ಬಂದಿದ್ದಾಳೆ ಅಂತ ಒಂದು ಉಲ್ಲೇಖ ಇದೆ. ಏನೇ ಇರಲಿ, ಹಾಗೆ ಮಗನನ್ನು ಹೆತ್ತಲು. ಅವ ತಪಸ್ಸು ಮಾಡಿಕೊಂಡು ಬಹಳ ಪರಾಕ್ರಮಿಯಾಗಬೇಕು, ತಪಸ್ಸಿನ ಬಲ ಬೇಕು ಅವನಿಗೆ. ಅವನನ್ನೇ ಮುಂದೆ ರಾವಣನನ್ನು ಎದುರು ಬಿಟ್ಟು ರಾವಣನನ್ನು ನಿರ್ನಾಮ ಮಾಡಬೇಕು ಅಂತ ಸಂಚು ಹೂಡಿದ್ಲು ಎಂಬಂತಹ ವ್ಯಾಖ್ಯಾನಗಳಿದೆ. ಏನೇ ಇರಲಿ, ಅಂತೂ ಶಂಭುಕ ಸತ್ತದ್ದರಿಂದ ಅವಳಿಗೆ ವೇದನೆ ಆಯಿತು, ಮಗನನ್ನು ಕಳ್ಕೊಂಡ ವೇದನೆ. ಇದು ಈ ಕಥೆಯಲ್ಲಿ ನಮಗೆ ಹಾಗೆ ಕಾಣ್ತದೆ ಉಲ್ಲೇಖದಲ್ಲಿ.
ಆ ಕಾರಣದಿಂದಾಗಿ ಅವಳು ಬೊಬ್ಬೆ ಹಾಕಿದ್ಲು, ಚೀರಿದಳು. ಮಗ ಸತ್ತ ನೋವಿನಿಂದ ರಾವಣನ ವಿರೋಧವಾಗಿ ಪ್ರತೀಕಾರವನ್ನು ತೀರಿಸಲಿಕ್ಕೆ ತನಗೆ ಆಗಲಿಲ್ಲ. ಮಗನನ್ನು ಕಳ್ಕೊಂಡೆ, ಗಂಡನನ್ನು ಕಳ್ಕೊಂಡಿದ್ದಾಳೆ, ಮಗಳನ್ನು ಕಳ್ಕೊಂಡಿದ್ದಾರೆ. ತನ್ನ ಬದುಕು ಛಿದ್ರ ವಿಚ್ಛಿದ್ರವಾಯಿತು ಅಂತ ವೇದನೆ ಆಯ್ತಂತೆ. ಯಾರಿಂದ ನಡೆಯಿತಿದು, ಯಾರ ಹೊಂಚಿದು, ಯಾವ ಋಷಮುನಿಯದು ಹೊಂಚು ಹುನ್ನಾರ ಇದು ಅಂತ ರೋಧಿಸಿದ್ಲಂತೆ ಶೂರ್ಪನಖಿ. ಅಲ್ಲಿ ಹಾಗೆ ಆ ರೋದನದಿಂದ ವೇದನೆಯಿಂದ ಕಂಡವರನ್ನು ಅಪ್ಪಿಕೊಳ್ಳುವುದು, ಹಿಂಸಿಸುವುದು, ಕೊಲ್ಲುವುದು, ಕಡಿಯುವುದು, ತಿನ್ನುವುದು ಇದೇ ಅವಳದ್ದು ರಾಕ್ಷಸ ಪ್ರವೃತ್ತಿ. ಎಷ್ಟೊತ್ತಿಗೆ ಬೊಬ್ಬೆ ಹಾಕ್ತಾಳೆ, ಎಷ್ಟೊತ್ತಿಗೆ ತಿರುಗಾಡ್ತಾಳೆ, ಎಷ್ಟೊತ್ತಿಗೆ ಆ ವರದಲ್ಲಿ ಒಟ್ಟು ಗೊಂದಲವನ್ನುಂಟು ಮಾಡ್ತಾಳೆ ಅಂತ ಗೊತ್ತಿಲ್ಲ. ರಾಮನಿಗೆ ಋಷಿಮುನಿಗಳು ಅನೇಕ ಸಲ ದೂರಿದ್ದಾಳೆ, ಕೆಟ್ಟ ರಾಕ್ಷಸ ಇದ್ದಾಳೆ, ನಮ್ಮನ್ನು ಬದುಕಲಿಕ್ಕೆ ಬಿಡುವುದಿಲ್ಲ ಅಂತೆಲ್ಲ ದೂರ ಹೇಳ್ತಾಳೆ, ನಮಗೆ ನಮ್ಮ ಬದುಕನ್ನೇ ಕಸೀತಾರೆ ಅಂತ ಹೇಳ್ತಾಳೆ. ಆ ಶೂರ್ಪನಖಿ ಈ ದ್ವೇಷದಿಂದ, ಶಂಭೂಕನ ಮರಣದ ಕ್ರೋಧದಿಂದ, ಈ ಆಕ್ರೋಶದಿಂದ ಅವಳು ಬೊಬ್ಬೆ ಹೊಡೆಯುತ್ತಾ ಮುಂದೆ 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 ಬರ್ತಾಳೆ. ಆವಾಗ ಪಂಚವಟಿಯಲ್ಲಿ ಈ ರಾಮನ ಬಿಡದಿಯನ್ನು ಅವಳು ನೋಡ್ತಾಳೆ. ನೋಡೋಣ. ಆರಗೂಕ್ಷಿತಿನಾಥನ ನಿಜ ನಾರಿ ಸಗಿತ ದ್ಯೂತ ಕೇಳಿ ಭಾರದಿಂದಿರೆ ಕಂಡಳವಳಿ ರಾಜಚಂದ್ರಮನ ದೂರದಲ್ಲಿ ದುಮ್ಮಿಕ್ಕಿದುದು ದೃಢ ವೈರದ ಋಷನ ಮಾತ್ರದಲ್ಲಿ ಕಣುಕೋರವಿಸಿದವು ಕೋಮಲಾಂಗನ ಕಾಯಕಾತಿಯಲಿ ಕಂಡಳು ಕಂಡಳು ಕೋಮಲ ಕಾಯನ ನರಮಾಂಸವನ್ನು ತಿನ್ನುವಂತಹ ಚಟವುಳ್ಳವಳಂತೆ ಶೂರ್ಪನಖಿ. ಮನುಷ್ಯರನ್ನು ಕಂಡ್ರೆ ಅವಳಿಗೆ ತಿನ್ನದೆ ಮುರಿದು ಮುಕ್ಕದೆ ಬಿಡುವುದಿಲ್ಲ. ಒಂದಿಲ್ಲಿ ಶಂಭೂಕನ ಮರಣದಿಂದ ಆದಂತಹ ವೇದನೆ, ನರಮಾಂಸವನ್ನು ತಿನ್ನುವ ಚಪಲ ಮತ್ತೊಂದು ಕಡೆಯಲ್ಲಿತ್ತು. ನೋಡಿ, ಈ ರಾಮನ ಅಯನದಕ್ಕೆ ಇಲ್ಲಿ ಒಂದು ತಿರುವು ಸಿಗುವಂತಹದ್ದು ಈ ಭಾಗದಲ್ಲಿ. ದುಷ್ಟರ ದಮನಕ್ಕೆ ಬೇಕಾದಂತಹ ಒಂದು ಪೂರ್ವ ವೇದಿಕೆ ಇಲ್ಲಿ ಸಿದ್ಧಗೊಳ್ಳುವಂತಹದ್ದು. ಯಕ್ಷಗಾನದ ಕವಿ ಪಾರ್ಥಿಸುಬ್ಬ ಬಹಳ ಅಪೂರ್ವವಾದಂತಹ ಒಂದು ಪ್ರಯೋಗ ಮಾಡಿದ್ದಾನೆ ಶೂರ್ಪನಖಿ ಬರುವಲ್ಲಿ. ಬಂದಳ ಕಾನನಕ್ಕೆ ಕುಲಗೇಡಿಯು ಅಂತ ನಾನು ಈ ಸಂದರ್ಭದಲ್ಲಿ ನೆನಪಿಸ್ತೇನೆ ಯಕ್ಷಗಾನ ಕವಿಯನ್ನು. ಶೂರ್ಪನಖಿ ರಾಮ ಸಂದರ್ಶನ ಮಾಡುವಂತಹದ್ದು ಈ ಪ್ರಕರಣಕ್ಕ ಇದು ರಾಕ್ಷಸ ಕುಲದ ನಾಶಕ್ಕೆ ಒಂದು ಕಾರಣವಾಯಿತು. ಕುಲಗೇಡಿ ಅಂತ ಕರೆದಿದ್ದಾನೆ ಆ ಕವಿ. ರಾಕ್ಷಸ ಕುಲ ನಾಶ ಹೊಂದುವುದಕ್ಕೆ ಶೂರ್ಪನಖಿಯೇ ಇಲ್ಲಿ ನಾಂದಿ ಹಾಡುತ್ತಾಳೆ. ಅವಳಲ್ಲಿ ಅಂತಸ್ಥವಾಗಿದ್ದಂತಹ ರಾವಣ ದ್ವೇಷ, ತನ್ನ ಗಂಡನನ್ನು ಕಳೆದುಕೊಂಡಂತಹ ದ್ವೇಷ, ತನ್ನ ಕುಂಕುಮವನ್ನು ಅಳಿಸಿದಂತಹ ದ್ವೇಷ ಶೂರ್ಪನಖಿಯಲ್ಲಿ ಕಾಣ್ತದೆ ಅಂತ ಆ ಕವಿ, ಯಕ್ಷಗಾನದ ಕವಿ ಹೇಳ್ತಾನೆ. ಹಾಗೆ ಶಂಭೂಕನ ಪ್ರಾಣ ಹೋಗಿ ಒಂದು ಕಡೆಯಿಂದ ನರಮಾಂಸ, ಇಲ್ಲಿ ತನ್ನ ಹಠ ಸಾಧನೆ, ಇದನ್ನೆಲ್ಲ ಬಯಸಿ ಬಂದದ್ದು ರಾಮ ಸೀತೆ ಪಗಡೆ ಆಡ್ತಾ ಇದ್ದರಂತೆ ಕೂತುಕೊಂಡಲ್ಲಿ ಎಲೆಮನೆಯ ಮುಂದೆ. ಇವಳ ಮನಸ್ಸೇ ಬದಲಾವಣೆ ಆಯ್ತಲ್ಲ ರಾಕ್ಷಸಿಯದ್ದು ಪಗಡೆ ಆಗುವುದನ್ನು ಕಂಡು. ಶೂರ್ಪನಖಿ ತುಂಬಿಕೊಂಡಿದ್ದ ವೈರ ರಾಮಚಂದ್ರನ ದರ್ಶನದಿಂದ ಅದು ಅಲ್ಲಿಯೇ ಹೋಯ್ತಂತೆ. ಆ ವೈರ ಗೊತ್ತಾಗ್ಲಿಲ್ಲ, ಶೂರ್ಪನಖಿಗೆ ವೈರ ಹೋದದ್ದೇ ಗೊತ್ತಾಗ್ಲಿಲ್ಲ. ಒಮ್ಮಿಂದೊಮ್ಮೆಲೆ ಅವಳಲ್ಲಿ ಆಕರ್ಷಣೆ ಹುಟ್ಟಿತು ಈ ರಾಮನನ್ನು ಕಂಡು. ಆಜಾನುಬಾಹು, ಹರವಿನ ಎದೆ, ಗುಂಗುರು ಕೂದಲು, ಶಿಕೆ ಕಟ್ಟಿದ್ದಾನೆ, ಗೈರಿಕ ವಸನವನ್ನುಟ್ಟಿದ್ದಾನೆ, ಉಬ್ಬಿದ ಎದೆ, ಮಾಂಸಖಂಡಗಳು, ಈ ದೀರ್ಘ ದೇಹ, ಸೌಂದರ್ಯದ ರಾಶಿ. ಗಂಡು ಮಕ್ಕಳಲ್ಲಿ ಅಂತಹ ಸೌಂದರ್ಯ ಇಲ್ಲ. ಅದನ್ನು ಕಂಡು ಕೋಮಲ ಶರೀರೆಯಾದಂತಹ ರಾಮನ ಶರೀರ ಕಾಂತಿಯಿಂದ ಅವಳ ಕಣ್ಣುಗಳು ಕೋರೈಸಿತು ಅಂತ ಕವಿ ಹೇಳ್ತಾನೆ. ಮಾತ್ರ ಅಲ್ಲ, ಅವರು ಹೇಗೆ ಕಾಣುತ್ತಾನೆ ಶೂರ್ಪನಖಿಯ ಕಣ್ಣಿಗೆ ಅಂತ ನೋಡುವ ನಾವು. ಭುವನ ಮೂರರಲಧಿಕರೆಂದೆಂಬವರು ನಾಲ್ವರು ರೂಪಿನಲಿ ವೈಶ್ರವನ ಸುತ ನಮರೇಂದ್ರ ನಂದನರು ಮನ್ಮಥರೋ ಅವರುಗಳ ಶತಕೋಟಿ ಲಾವಣ್ಯವನ್ನು ಮಿಕ್ಕಿದೆ ನೋಡಲಿ ನೃಪ
ನವಯವದುಳಿಲ್ಲವನೋ ಎಂದು ಒಲದಳವಮಯವ ನೃಪನವಯವದೊಳಿಲ್ಲವನೋ ಎಂದೊಲದಳ ವಯವವ ನೋಡುತ್ತಾ ಅರರೇ ಅರರೇ ಸ್ವರ್ಗ, ಮರ್ತ್ಯ, ಪಾತಾಳ ಪ್ರಧಾನವಾಗಿ 3 ಲೋಕ. 14 ಲೋಕ ಇದೆ. ಅಧೋಲೋಕಗಳು 7, ಊರ್ಧ್ವಲೋಕಗಳು 7. ಇಲ್ಲಿ ಪ್ರಧಾನವಾಗಿ 4. ಸುರರು ಸ್ವರ್ಗದಲ್ಲಿ, ನರರು ಮರ್ತ್ಯದಲ್ಲಿ, ನಾಗರು ಪಾತಾಳದಲ್ಲಿ. ಹಾಗೆ ಕ್ರಮ. ಈ ಸುರ, ನರ ಮತ್ತು ನಾಗರು ಈ 3 ವರ್ಗದವರಲ್ಲಿ ಉಪಮೆ ಇಲ್ಲದ ಅಸಮಾನವಾದ ರೂಪವಂತರು 4 ಮಂದಿ ಅಂತ ಹೇಳ್ತಾಳೆ. ಅದು ಶೂರ್ಪನಖರಿಗೆ ಗೊತ್ತುಂಟು, ರಾವಣನ ತಂಗಿ ಅಲ್ವೋ. ಅದರಲ್ಲಿ ಕುಬೇರ ದಿಕ್ಪಕಿ, ಒಂದು ಭಾಗದ ದಿಕ್ಪಾಲಕನಿದ್ದಾನೆ ಕುಬೇರ. ಸೌಂದರ್ಯ ಕುಬೇರನಿಗೆ ಬಹಳ ರೂಪವಂತ. ಜಯಂತ, ಇಂದ್ರ ಶಚಿಯಲ್ಲಿ ಪಡೆದಂತಹ ಮಗ. ಆಮೇಲೆ ಚಂದ್ರ ರೂಪವಂತ, ಯಾಕೆಂದರೆ ಬೃಹಸ್ಪತಿಯ ಮಡದಿಯಾದಂತಹ ತಾರೆಯಲ್ಲಿ ಆಕರ್ಷಣೆಗೊಂಡದ್ದು. ಆ ತಾರಾದೇವಿಯು ಚಂದ್ರನಲ್ಲಿ ಆಕರ್ಷಣೆಗೊಂಡಿದ್ದಾಳೆ, ರೂಪವಂತ. ಇನ್ನೊಬ್ಬ ಮನ್ಮಥ, ಮದನ. ಹೀಗೆ 4 ಮಂದಿ ಪ್ರಪಂಚದಲ್ಲಿ ಅತ್ಯಂತ ಚಂದ ಅಂತ ಶೂರ್ಪನಖಿ ಹೇಳ್ತಾರೆ. ಅವರ ಅಂಗಾಂಗದ ರೂಪಾತಿಶಯಕ್ಕಿಂತ ಮಿಗಿಲಾಗಿ ಉಂಟು. ಅವರೇ ಚಂದ, ಅವರಿಗೆ ವರ್ಣನಾತೀತ. ಅವರಿಗೆ ಜಯಂತನಿಗೆ ಅಥವಾ ಮನ್ಮಥನಿಗೆ, ಚಂದ್ರನಿಗೆ, ಕುಬೇರನಿಗೆ ಬೇರೆ ಇಲ್ಲ. ಅವರುಗಳಿಗಿಂತ 100 ಕೋಟಿಯಂತೆ. ನೀವು ಆಲೋಚನೆ ಮಾಡಿ, ಅವರುಗಳಿಗಿಂತ 100 ಕೋಟಿ ಚಂದ ಇವ ಯಾರಪ್ಪ ಅಂತ ಅನ್ನಿಸಿದಂತೆ. ಮೈದೂಗಿದನಂತೆ. ದ್ವೇಷವೇ ಮರ್ತೋಯಿತು ಶೂರ್ಪನಖಿಗೆ. ಈ ಚಂದವನ್ನು ನೋಡುವಾಗ, ಸೌಂದರ್ಯವನ್ನು ನೋಡುವಾಗ. ಅವಳು ತಿನ್ನಬೇಕು ಅಂತ ಬಂದದ್ದು, ಕೊಲ್ಲಬೇಕು ಅಂತ ಬಂದದ್ದು, ಪ್ರತೀಕಾರ ತೀರಿಸಬೇಕು ಅಂತ ಬಂದದ್ದು. ಆದರೆ ಇವನ ಸೌಂದರ್ಯಕ್ಕೆ ಆಕರ್ಷಣೆಗೊಂಡು ಶೂರ್ಪನಖಿ. ಇದು ರಾವಣಾದಿಗಳ ವಧೆಗೆ ನಾಂದಿ ಹಾಡುವಂತಹ ಘಟ್ಟ. ಇದು ಬಹಳ ಮುಖ್ಯ. ಆದರೆ ಇಲ್ಲಿ ಅವಳು ಆಮೇಲೆ ಸೌಂದರ್ಯದ ರೂಪವನ್ನು ಹೊಂದಿ ಬರುವಂತಹದ್ದೆಲ್ಲ ಉಂಟು. ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ. ವಾಲ್ಮೀಕಿಗಳು ಶೂರ್ಪನಖಿ ರೂಪಾಂತರಗೊಳ್ಳುವಂಥದ್ದು ಹೇಳುವುದಿಲ್ಲ. ಅವಳು ಇದ್ದಂತೆ ರಾಕ್ಷಸ ದೇಹದಲ್ಲಿ ರಾಕ್ಷಸಿಯಾಗಿಯೇ ರಾವಣನನ್ನು ಸಂಧಿಸುವಂತಹದ್ದು, ತಾನು ರಾವಣನ ತಂಗಿ ಇತ್ಯಾದಿ ನಿಜವನ್ನು ಹೇಳುವಂತಹ ಘಟನೆಗಳಿದೆ. ಇದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಬಂಧುಗಳೇ, ಈ ಸಂಚಿಕೆಗೆ ಮಂಗಲವನ್ನು ಹಾಡೋಣ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದತೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮಾಯ